Okay. Sería este. So BP configuration. So previous part only. So ಇದು ನಾವು ನಿನ್ನೆ ಕ್ರಿಯೇಟ್ ಮಾಡಿದಲ್ವಾ 2001. So and we have to we have extended it to the company code. Okay. So ಯಾವ ತರ ಎಕ್ಸ್ಟೆಂಡ್ ಮಾಡಬೇಕು ಅಂದ್ರೆ so we'll do the same for 2002 as. ಓಕೆ. ಸೊ ಫಸ್ಟ್ ಇದು ನಾರ್ಮಲ್ ಜನರಲ್ ಬಿ ಪಿ ಕ್ರಿಯೇಟ್ ಮಾಡಿದ್ವಿ. ಸೊ ಅದಾದ್ಮೇಲೆ ಇದನ್ನ ಸಪ್ಲೈಯರ್ಗೆ ಎಕ್ಸ್ಟೆಂಡ್ ಮಾಡಿದ್ದೀನಿ. ಓಕೆ. ಸಪ್ಲೈಯರ್ಗೆ ಎಕ್ಸ್ಟೆಂಡ್ ಮಾಡಿದ್ಮೇಲೆ ಕಂಪನಿ ಕೋಡ್ ಅಸೈನ್ ಮಾಡಿಬಿಟ್ಟು ಸೊ ರೀಕನ್ಸಿಲೇಷನ್ ಅಕೌಂಟ್ ಜಿ ಎಲ್ನ ಅಸೈನ್ ಮಾಡಿದ್ದೀನಿ. ಓಕೆ. ಫಾರ್ ದಿಸ್ ಸಪ್ಲೈಯರ್. ಓಕೆ. ನಾವು ರೀಕನ್ಸಿಲೇಷನ್ ಅಕೌಂಟ್ ಕ್ರಿಯೇಟ್ ಮಾಡಿದ್ವಲ್ವಾ, ಸೊ ಅದೇ ಸೇಮ್ ರೀಕನ್ಸಿಲೇಷನ್ ಅಕೌಂಟ್ ಜಿ ಎಲ್ನ ಅಸೈನ್ ಮಾಡಿದ್ವಿ. ಓಕೆ. ಸೊ ಅಕೌಂಟ್ಸ್ ಪೇಯಬಲ್. ಓಕೆ. ಸೊ ಇವಾಗ ಅಗೇನೆಸ್ಟ್ ದಿಸ್ ವೆಂಡರ್ ಇನ್ವಾಯ್ಸ್ ರೈಸ್ ಮಾಡೋಣ. ಓಕೆ. ಸೊ ಸಿಮಿಲರ್ ವೇ ನಾವು ಇವಾಗ 2002 ಕೂಡ ಕ್ರಿಯೇಟ್ ಮಾಡಿದ್ವಲ್ವಾ, ಸೊ ಅದು ಕೂಡ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಓಕೆ. ಸೊ ಇದು ಕೂಡ ಕ್ರಿಯೇಟ್ ಮಾಡಿದ್ವಿ ಅಲ್ವಾ, ಬಟ್ ಇದನ್ನ ನಾವು ಎಕ್ಸ್ಟೆಂಡ್ ಮಾಡಿರಲಿಲ್ಲ. ಸೊ ವಿ ನೀಡ್ ಟು ಎಕ್ಸ್ಟೆಂಡ್ ಟು ದ ಫೈನಾನ್ಷಿಯಲ್ ಸಪ್ಲೈ. ಓಕೆ. ಸೊ ಕಂಪನಿ ಕೋಡ್ HCL3 enter GL set. One. You cannot create a vendor group for the people assets. ಓಕೆ. ಐ ಥಿಂಕ್ ನಾನು ಗ್ರೂಪಿಂಗ್ ಇದು ಕ್ರಿಯೇಟ್ ಮಾಡೋದಕ್ಕೆ ನಾನು ಮುಂಚೆನೆ ಕ್ರಿಯೇಟ್ ಮಾಡಿದ್ದೆ ಅನ್ಸುತ್ತೆ. ಲೆಟ್ ಮಿ ಗೋ ಬ್ಯಾಕ್. ಬೇರೆ ನಾನು ಕ್ರಿಯೇಟ್ ಮಾಡಿ. So we can different range.
ಸೊ ಇವಾಗ ಪಿಕ್ ಆಯ್ತು. ಸೊ ನಂಬರ್ ಏರಿಯಾಸ್ ಬೇರೆ ತಗೊಂಡಿದೆ ಬಿಕಾಸ್ ಕಂಪನಿ ಕೋಡ್ ಎಕ್ಸ್ಟೆಂಡ್ ಆಗಿರೋದು 2001 ಬಿಟ್ರೆ 2002 ಒಂದೇ. ಓಕೆ, ನಾವು ವಿಲ್ ಕ್ರಿಯೇಟ್ ಎ ಇನ್ವಾಯ್ಸ್. ಸೊ ವೆಂಡರ್ ಅಗೇನ್ಸ್ಟ್ ಇನ್ವಾಯ್ಸ್ ಕ್ರಿಯೇಟ್ ಮಾಡ್ತಿರೋದು ಟೇಕ್ FB60. ಓಕೆ, ಸೊ ಇವಾಗ FB60ಲಿ ಇನ್ವಾಯ್ಸ್ ನ ಪೋಸ್ಟ್ ಮಾಡ್ತಾ ಇದೀನಿ. ಸೊ ನಾವು ವೆಂಡರ್ ಯಾರು ಅಂತ ಗೊತ್ತಾಗ್ಬೇಕು. ನಾವು ಇಲ್ಲಿ BP ಕಾನ್ಫಿಗರೇಷನ್ಸ್ ಮಾಡೋದು ಗೊತ್ತಿಲ್ಲ, ಅದೆಲ್ಸ್ BP ಯಾರೋ ಬೇರೆ ಕಾನ್ಫಿಗರೇಷನ್ ಮಾಡಿರ್ತಾರೆ. ಸೊ ನೀವು ಕೋಚಿಂಗ್ಸ್ ಮಾಡ್ತಾ ಇದೀರಾ ವೆಂಡರ್ ಅಗೇನ್ಸ್ಟ್ ಅಂದಾಗ, ಸೊ ಇಲ್ಲಿ ಸರ್ಚ್ ಮಾಡ್ಕೋಬೇಕು. ಇಲ್ಲಿ ಹೋಗ್ಬಿಟ್ಟು ನೀವು ಕಂಪನಿ ಕೋಡ್ ಬೇಸ್ ಚೆಕ್ ಮಾಡಬೇಕು ಅಂದ್ರೆ ಕಂಪನಿ ಕೋಡ್ ಬೇಸ್ ಕೂಡ ಚೆಕ್ ಮಾಡಬೇಕು. ಸೊ HCLT ಅಂತ. ಸೊ ಇಲ್ಲಿ ನಾವು ಯಾವ್ದೆಲ್ಲ ವೆಂಡರ್ ಕ್ರಿಯೇಟ್ ಮಾಡಿದೀವಲ್ಲ, ಸೊ ಅದೆಲ್ಲ ಇದೆ. ಸರ್ ಟೈಮ್ ಒಂದು ಬ್ಲಾಂಕ್ ಬಿಟ್ಟಿದ್ದೀನಿ ನಾನು, ಇವಾಗ ಫೆಡೆಕ್ಸ್ ಇವಾಗ ಜಸ್ಟ್ ಕ್ರಿಯೇಟ್ ಮಾಡಿದ್ದು. ತಗೊಳ್ಳಿ. ಸೊ ಇನ್ವಾಯ್ಸ್ ಡೇಟ್. ಸೊ ಇನ್ವಾಯ್ಸ್ ಡೇಟ್ ಕೂಡ ನೀವು ಯಾವ ಡೇಟಲ್ಲಿ ಇನ್ವಾಯ್ಸ್ ಪೋಸ್ಟ್ ಮಾಡಬೇಕು ಆ ಡೇಟಾ. ಸೊ ಅಮೌಂಟ್ ಅಂಡ್ ಇಲ್ಲಿ ನಾವು ಏನಕ್ಕೋಸ್ಕರ ವೆಂಡರ್ ನಾವು ಇನ್ವಾಯ್ಸ್ ರೈಸ್ ಮಾಡ್ತಾ ಇದೀವಿ, ಏನಾದ್ರು ಪರ್ಚೇಸ್ ಮಾಡ್ತಾ ಇದೀವಾ ಅಥವಾ ಏನಾದ್ರು ಸರ್ವಿಸ್ ತಗೊಂಡಿದೀವ ಅವ್ರ ಹತ್ರ. ಸೊ ಆತರ. ಸೊ ಏನಾದ್ರು ಎಕ್ಸ್ಪೆನ್ಸಸ್ ತಗೋಬೇಕು. ಸೊ ವೆನ್ ಬುಕಿಂಗ್ ಎಕ್ಸ್ಪೆನ್ಸಸ್ ಇಷ್ಟದ ವೆಂಡರ್. ಓಕೆ, ಫಾರ್ ಎಕ್ಸಾಂಪಲ್ ನೀವು ನಾವು ಇಷ್ಟೆಲ್ಲ ಕ್ರಿಯೇಟ್ ಮಾಡೋದು, ಎರಡನ್ನ ಕ್ರಿಯೇಟ್ ಮಾಡೋದು. ಸೊ ರೆಂಟ್ ಪೇಡ್ ಅಂಡ್ ಎಲೆಕ್ಟ್ರಿಕಲ್ ಚಾರ್ಜಸ್. ರೆಂಟ್ ಪೇಡ್ ತಗೊಂತೀನಿ ನಾನು. ಓಕೆ, ಸೆಟ್ ಬಿಟ್ 10,000 ಕಾಸ್ಟ್ ಸೆಂಟರ್. Profit center. Now still it. Okay. So now vendor account debit to expenses account. So now post the GL. Sorry, post the document. So invoice post ಆಗಿದೆ. ನಾವೇನು ರೇಂಜ್ ಕೊಟ್ಟಿದ್ವಲ್ಲ, ಸೊ ಅದೇ ರೇಂಜ್ಗೆ ಇನ್ವಾಯ್ಸ್ ಪೋಸ್ಟ್ ಆಗಿದೆ. ಸೊ ಇಫ್ ವಾಂಟ್ ಟು ಡಿಸ್ಪ್ಲೇ ಇನ್ವಾಯ್ಸ್ ಡಾಕ್ಯುಮೆಂಟ್ ಅಂಡ್ ಡಿಸ್ಪ್ಲೇ. ಓಕೆ, ಸೊ ಇವಾಗ ನಾವೇನು ಇವಾಗ 10,000 rupees ಇನ್ವಾಯ್ಸ್ ರೈಸ್ ಮಾಡಿದ್ವಲ್ವಾ, ಸೊ ಎಗೇನ್ಸ್ಟ್ ದಿಸ್ ಇನ್ವಾಯ್ಸ್ ನೀವು ಪೇಮೆಂಟ್ ಮಾಡಬೇಕು ಅಂದ್ರೆ ಹೇಗ್ ಮಾಡೋದು? ಫಸ್ಟ್ ನಾವು ಲೈನ್ ಐಟಮ್ಸ್ ಚೆಕ್ ಮಾಡ್ಕೋಬೇಕು. FBL ಏನ್ ಓದ್ಬೇಕು, ಈ ವೆಂಡರ್ ಅಗೇನ್ಸ್ಟ್ ಎಷ್ಟು ಲೈನ್ ಐಟಮ್ಸ್ ಇದೆ, 2002 ಅಲ್ವಾ. ಸೊ ಓಪನ್ ಐಟಮ್ಸ್. ಸೊ ಸದ್ಯಕ್ಕೆ ಒಂದೇ ಓಪನ್ ಐಟಮ್ಸ್ ಇದೆ. ಓಕೆ, ಸೊ ಇವಾಗ ಇದನ್ನ ಕ್ಲಿಯರ್ ಮಾಡಬೇಕು. ಓಕೆ, ಸೊ ಇಲ್ಲ ಅಂದ್ರೆ ಇನ್ನೊಂದು ಇನ್ವಾಯ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಐ ವಿಲ್ ಎಕ್ಸ್ಪ್ಲೈನ್ ಮೋರ್ ಸಿನಾರಿಯೋ. ಓಕೆ, ಸೊ ವಿಲ್ ಗೋ ಬ್ಯಾಕ್. ಸೊ ಅಮೌಂಟ್ ಒಂದು 50,000 ತಗೋಣ. ಓಕೆ, ಸೊ ಇವಾಗ 2 ಇನ್ವಾಯ್ಸ್ ಪೋಸ್ಟ್ ಮಾಡಿದ್ದೀನಿ. ಸೊ ಇವಾಗ ಗೋ ಟು ಲಿಸ್ಟ್, ರಿಫ್ರೆಶ್. ಸೊ ಒಂದು 50,000 ಒಂದು 10,000. ಸೊ 2 ಇನ್ವಾಯ್ಸ್ ಪೋಸ್ಟ್ ಆಗಿದೆ. ಓಕೆ,
ಸೊ ಇವಾಗ ನಾವು ಇದಕ್ಕೆ ಪೇಮೆಂಟ್ ಮಾಡ್ತಾ ಹೋಗೋಣ. ಪೇಮೆಂಟ್ ಹೆಂಗ್ ವರ್ಕ್ ಆಗುತ್ತೆ ಸ್ವಲ್ಪ. ಓಕೆ, ಸೊ ಸ್ಲಾಶ್ ಅಂಡ್ -53. ಓಕೆ, ಸೊ F-53. ಸೊ ಇದು ಬಂದ್ಬಿಟ್ಟು ನಿಮಗೆ ಡೈರೆಕ್ಟ್ ಪೇಮೆಂಟ್ ಮಾಡೋದು ವೆಂಡರ್ಗೆ. ಸೊ ಡೈರೆಕ್ಟ್ ನೀವು ಪೇಮೆಂಟ್ ರೈಸ್ ಮಾಡ್ತಾ ಇರೋದು. ಓಕೆ, ಸೊ ನೀವು ಆಟೋಮೆಟಿಕ್ ಪೇಮೆಂಟ್ ಕೂಡ ಬರುತ್ತೆ. ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಇವಾಗ ನಾವು ಏನ್ ಮಾಡ್ಬೇಕು, ಪೇಮೆಂಟ್ ಮಾಡಬೇಕು. ಸೊ ಪೇಮೆಂಟ್ ಡಾಕ್ಯುಮೆಂಟ್ ಡೇಟ್ ಎಲ್ಲ ಹಾಕ್ಬೇಕು. ಸೊ ಇವತ್ತಿನ ಡೇಟ್ಗೆ ಪೇಮೆಂಟ್ ಮಾಡ್ತೀರಾ ಅಂದ್ರೆ ಇವತ್ತಿನ ಡೇಟ್ ಹಾಕೋಬೇಕು, 17/4. ಸೊ ಇವತ್ತಿನ ಡೇಟ್ ಹಾಕೋಬೇಕು, ಎಂಟರ್. ಸೊ ಇವಾಗ ನೀವು ಇಲ್ಲಿ ಯಾವ ಬ್ಯಾಂಕಿಂದ ಪೇಮೆಂಟ್ ಮಾಡ್ತೀರಾ, ಸೊ ಆ ಬ್ಯಾಂಕ್ ಜಿಎಲ್ದು ತಗೋಬೇಕು, ಔಟ್ ಗೋಯಿಂಗ್ ಬ್ಯಾಂಕ್ ಜಿಎಲ್. ಸೊ ಇವಾಗ ಔಟ್ ಗೋಯಿಂಗ್ ಬ್ಯಾಂಕ್ ಜಿಎಲ್ ಯಾವುದು, 3,01,000. ಔಟ್ ಗೋಯಿಂಗ್ ಬ್ಯಾಂಕ್ ಜಿಎಲ್ ಚೆಕ್ ಬಂದ್ಬಿಟ್ಟು ಇಂದ ಪೇಮೆಂಟ್ ಮಾಡ್ತಾ ಇದೀವಿ, ಎಂಟರ್. ಸೊ ಎಷ್ಟು ಅಮೌಂಟ್ ಮಾಡ್ತಿದೀವಿ, ಇವಾಗ ನಮ್ದು 2 ಲೈನ್ ಐಟಮ್ಸ್ ಇದೆ. ಸೊ ವೆಂಡರ್ ಲೈನ್ ಐಟಮ್ಸ್ 2 ಇದೆ. ಸೊ 2ರಲ್ಲಿ ನೀವು ಯಾವ ಇನ್ವಾಯ್ಸ್ಗಾದ್ರೂ ಪೇಮೆಂಟ್ ಮಾಡ್ಬೋದು ಅಥವಾ ಎರಡಕ್ಕೂ ಮಾಡ್ಬೋದು. ಬಟ್ ಇವಾಗ ನಾನು ಯಾವ್ದು ಪೇಮೆಂಟ್ ಮಾಡ್ತೀನಿ ಅಂತ, ಎಷ್ಟು ಅಮೌಂಟ್ ಮಾಡ್ತೀನಿ ಅಂತ ಪೇಮೆಂಟ್ ಮಾಡೋರಿಗೆ ಗೊತ್ತಿಲ್ಲ ಅಂದ್ರೆ ಜಸ್ಟ್ ಪ್ರೆಸ್ ₹1. ಸೊ ಇಲ್ಲಿ ಎಗನೆಸ್ಟ್ ಯಾವ ವೆಂಡರ್ ಮಾಡ್ತಿದ್ದೀರಾ, ಸೊ ಎಗನೆಸ್ಟ್ 2002. ರೈಟ್. ಸೊ ನಾನಿವಾಗ ಈ ವೆಂಡರ್ ಎಗನೆಸ್ಟ್ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನನಗೆ ಒಂದು ಎರರ್ ಬರ್ತಿದೆ, ಅದು ಹೇಳ್ತೀನಿ ನಾನು ಏನ್ ಎರರ್ ಅಂತ. ಸೊ ಇವಾಗ ಈ ವೆಂಡರ್ ಎಗನೆಸ್ಟ್ ಪೋಸ್ಟಿಂಗ್ ಮಾಡ್ಬೇಕಾದ್ರೆ ನಾನು ಇಲ್ಲಿ ವೆಂಡರ್ ಅಕೌಂಟ್ ಹಾಕಿದ್ರೆ ಈ ವೆಂಡರ್ ಎಗನೆಸ್ಟ್ ಎಷ್ಟು ಓಪನ್ ಐಟಮ್ಸ್ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಪ್ರೋಸೆಸ್ ಐಟಮ್ಸ್ ಒಂದು ಕ್ಲಿಕ್ ಮಾಡಿದ ತಕ್ಷಣ ಎಷ್ಟು ಓಪನ್ ಐಟಮ್ಸ್ ಇದೆ ಅಂತ ಗೊತ್ತಾಗುತ್ತೆ. ಅಂಡ್ ನೀವು ಯಾವ್ದನ್ನ ಪೇಮೆಂಟ್ ಮಾಡ್ತೀರಾ ಅದನ್ನ ಇಲ್ಲಿ ಹಾಕ್ಬೇಕು, ಬ್ಯಾಂಕ್ ಅಕೌಂಟ್. ಓಕೆ, ಅಂಡ್ ಇಫ್ ರಿಕ್ವೈರ್ ದ ಪ್ರಾಫಿಟ್ ಸೆಂಟರ್ ಆಲ್ಸೋ ಕ್ಯಾನ್ ಎಂಟರ್ ಇಟ್. ಓಕೆ, ಪ್ರಾಫಿಟ್ ಸೆಂಟರ್ ಆಲ್ಮೋಸ್ಟ್ ನಾವು ಬ್ಯಾಂಕ್ ಅಕೌಂಟ್ಸ್ ಯೂಸ್ ಮಾಡುವಾಗ ಮೇಂಟೈನ್ ಮಾಡ್ತೀವಿ. ಓಕೆ, ಸೊ ಇಲ್ಲಿಗೆ ಪ್ರಾಫಿಟ್ ಸೆಂಟರ್ ಹಾಕೋಬೇಕು. ಅಂಡ್ ಇವಾಗ ಎರರ್ ಬರ್ತಿದೆಯಲ್ಲ, ಇದು ಏನಕ್ಕೆ ಎರರ್ ಬರ್ತಿದೆ, ಟೋಲರೆನ್ಸ್ ರೇಂಜ್. ಸೊ ವೆಂಡರ್ದು ಕಸ್ಟಮರ್ದು ಟೋಲರೆನ್ಸ್ ರೇಂಜ್, ಸೊ ರೇಂಜ್ ಮಿಸ್ಸಿಂಗ್ ಇದೆ. ಸೊ ಅದಕ್ಕೆ ಎರರ್ ಬರ್ತಾ ಇದೆ. ಸೊ T043G. ಸೊ ಎರರ್ ಇದೆಯಲ್ಲ ನೋಡಿ, ಪ್ರತಿಯೊಂದು ನಿಮ್ಗೆ ಯಾವುದೇ ಎರರ್ ಬಂದ್ರು ಒಂದು ಎರರ್ ಮೆಸೇಜ್ ಬರುತ್ತೆ, ಮೆಸೇಜ್ ನಂಬರ್ ಬರುತ್ತೆ. ಓಕೆ, ಸೊ ನಿಮಗೆ ಅಟ್ಲೀಸ್ಟ್ ಈ ಎರರ್ ಮೆಸೇಜ್ ನಂಬರ್ ಐಡೆಂಟಿಫೈ ಮಾಡೋದಕ್ಕಾಗಲ್ಲ, ಕಷ್ಟ ಅಂದ್ರೆ ಸೊ ನೀವು ಇಲ್ಲಿ ಯಾವ ಟೇಬಲ್ ಅಂಡರ್ ಬರುತ್ತೆ ಈ ಟೇಬಲ್ ನೆನ್ಪಿಟ್ಕೋಬಹುದು. ಸೊ ಯಾಕಂದ್ರೆ ಕಾಮನ್ ಆಗಿ ಇದೇ ಟೇಬಲ್ ಅಲ್ಲಿ ಎರರ್ ಬರ್ತಾ ಇರುತ್ತೆ ನಿಮ್ಗೆ. ಓಕೆ, ಸೊ ಇವಾಗ ಇದು ಟೋಲರೆನ್ಸ್ ರಿಲೇಟೆಡ್ ಎರರ್ ಅಂತ ನನಗೆ ಗೊತ್ತಾಯ್ತು. ಸೊ ಇವಾಗ ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ಟೋಲರೆನ್ಸ್ ಇನ್ನೊಂದು ಸ್ಕ್ರೀನ್ ಓಪನ್ ಮಾಡ್ಕೊತೀನಿ. ಟೋಲರೆನ್ಸ್ ನ ಗ್ರೂಪ್ ನ ಚೆಕ್ ಮಾಡ್ಕೋಬೇಕು. ಸೊ ಇವಾಗ ಟೋಲರೆನ್ಸ್ ನಾವು ಮೇಂಟೈನ್ ಮಾಡಿದ್ವಲ್ವಾ, ಸೊ ಏನಾದ್ರು ಮಿಸ್ ಆಗಿದೆ ಅಂತ ನೋಡ್ಕೋಬೇಕು. ಸೊ OB-A3 ನೋಡಿ, ಕಸ್ಟಮರ್ ಅಂಡ್ ವೆಂಡರ್ ಟೋಲರೆನ್ಸಸ್. ನಾನು ಕಸ್ಟಮರ್ ಅಂಡ್ ವೆಂಡರ್ ಟೋಲರೆನ್ಸಸ್ ಹೇಳಿದ್ನಾ, ಐ ಥಿಂಕ್ ಸೊ ಹೇಳಿರ್ತೀನಿ. ಬಟ್ ನೋಡಿ, GL ಅಕೌಂಟ್, ಎಂಪ್ಲಾಯೀಸ್ ಅಕೌಂಟ್ಸ್ ಎರಡು ಹೇಳಿದ್ದೀನಿ, ಬಟ್ ಕಸ್ಟಮರ್ದು ಹೇಳಿಲ್ಲ ನೋಡಿ. OB-A3 ಹಾಕಿದ್ದೀನಿ, ಬಟ್ ನಾನು ಇಲ್ಲಿ ಹೇಳಿಲ್ಲ. ಸೊ ನಾವು ಇವಾಗ ಕಸ್ಟಮರ್ ಮೇಂಟೈನ್ ಮಾಡಿ, ಕಸ್ಟಮರ್ ಅಥವಾ ವೆಂಡರ್. ಸೊ HCLT ಕಂಪನಿ ಕೋಡ್, ಟೋಲರೆನ್ಸ್ ಗ್ರೂಪ್ ಆಲ್ಸೋ HCLT. ಓಕೆ, ಸೆಟ್. ಓಕೆ, ಆಲ್ರೆಡಿ ಇದೆ, ನಾವು ಆಲ್ರೆಡಿ ಮೇಂಟೈನ್ ಕೂಡ ಮಾಡಿದ್ದೀವಿ. ಗೋ ಬ್ಯಾಕ್. ಎಸ್, ಸೊ ಇವಾಗ ಮೇಂಟೈನ್ ಆಗಿರೋದ್ರಿಂದ ಅದನ್ನ ಪೊಸಿಷನ್ ಅಲ್ಲಿ ಚೆಕ್ ಮಾಡಿ. ಸೊ HCLT ಮೇಂಟೈನ್ ಆಗಿದೆ. ಓಕೆ, ಕಂಪನಿ ಕೋಡ್ ಕೂಡ ಸೈನ್ ಆಗಿದೆ. ಅದನ್ನ ಮೇಂಟೈನ್ ಮಾಡಬೇಕಾಗಿಲ್ಲ, ಬಟ್ ಏನ್ ಮಾಡ್ಬೇಕು ಅಂದ್ರೆ ವೆಂಡರ್ಗೆ ಅಸೈನ್ ಮಾಡಬೇಕು. ಓಕೆ, ಸೊ ವೆಂಡರ್ ಎಲ್ಲ ಹೋಗ್ಬೇಕು, BP-ಗೆ ಹೋಗ್ಬೇಕಲ್ವಾ, BP ಓಪನ್ ದಿಸ್. ಸೊ ಇದ್ರಲ್ಲಿ ನೀವು ಕಂಪನಿ ಕೋಡ್ ಹೋಗಿ, ಸಪ್ಲೈಯರ್, ಸೊ ಕಂಪನಿ ಕೋಡ್ ಡೇಟಾ. ಸೊ ಇಲ್ಲಿ ನಿಮಗೆ ಪೇಮೆಂಟ್ ಟ್ರಾನ್ಸಾಕ್ಷನ್ಸ್, ಟೋಲರೆನ್ಸ್ ಗ್ರೂಪ್. ಸೊ ಇಲ್ಲಿ ನೀವು ಟೋಲರೆನ್ಸ್ ಗ್ರೂಪ್ ನ ಅಸೈನ್ ಮಾಡ್ತಾ ಹೋಗ್ಬೇಕು. ಓಕೆ, 2002 ವೆಂಡರ್ ಅಗೇನ್ಸ್ಟ್ ಪೋಸ್ಟಿಂಗ್ ಮಾಡಿರೋದು ಒಂದು ಸೆಕೆಂಡ್ ಚೆಕ್ ಮಾಡ್ತೀನಿ.
ಎಸ್. ಸೊ ಇವಾಗ ಐ ವಿಲ್ ಗಿವ್ ಎಡಿಟ್. ಆಲ್ರೆಡಿ ಅಸೈನ್ ಮಾಡಿದ್ದಲ್ಲ. ಸೊ ಟೋಲರೆನ್ಸ್ ಗ್ರೂಪ್ HCLT. ಓಕೆ, ಸೆಟ್. ಓಕೆ, ಒನ್ ಸೆಕೆಂಡ್. ಸೊ ಇದು BP ಬೇರೆ ಇದೆ ಅಲ್ವಾ? ಸೊ BP, ಸೊ ಇದು BP ಚೇಂಜ್ ಇದೆ, ಸಪ್ಲೈಯರ್ ಕರೆಕ್ಟ್ ಆಗಿದೆ, BP ಚೇಂಜ್ ಇದೆ. ಓಕೆ, ಸೊ BP ನಂಬರ್ 2004 ಪಿಕ್ ಆಗಿದೆ, ಸಪ್ಲೈಯರ್ ನಂಬರ್ 2002 ಪಿಕ್ ಆಗಿದೆ ನೋಡಿ. ಸೊ ಇವಾಗ ಇದಕ್ಕೆ ನಾವು ಅಸೈನ್ ಮಾಡಬೇಕು ಟಾಲರೆನ್ಸ್ ಗ್ರೂಪ್ HCLT. ಎಂಟರ್, ಸೆಟ್. ಓಕೆ, ಸೊ ಇವಾಗ BP ಮಾಸ್ಟರ್ಲಿ ನಾವು ಟಾಲರೆನ್ಸ್ ಗ್ರೂಪ್ನ ಅಸೈನ್ ಮಾಡಿದ್ವಲ್ವಾ? ಸೊ ಇವಾಗ ಮತ್ತೆ ಟ್ರೈ ಮಾಡಿ. ಆ್ಯಂಡ್ ಲಿಮಿಟ್ಸ್ ನಾನು ಏನು ಮೇಂಟೈನ್ ಮಾಡಿಲ್ಲ. ಸೊ ಸಮ್ಟೈಮ್ಸ್ ಲಿಮಿಟ್ ಮೇಂಟೈನ್ ಮಾಡಿದ್ರೆ ಲೈಕ್ ಮಾಡಿಲ್ಲ ಅಂದರೆ ಎರರ್ ಬರುತ್ತೆ. ಸೊ ವಿಲ್ ಚೆಕ್. ಕ್ಲಿಕ್ ಆನ್ ಎಂಟರ್. ಸೊ ಎರರ್ ಬರ್ತಿದೆ, ಅಷ್ಟಿಲ್ಲ. ಸೊ ಇವಾಗ ಮತ್ತೆ OBH ಹೋಗೋಣ. OBH ಹೋಗ್ಬಿಟ್ಟು ಡಿಫೈನ್ ಸಮ್. ಆಲ್ರೆಡಿ ಓಪನ್ ಮಾಡಿದ್ರೆ, ಸೊ ಇನ್ನೊಂದು ಸ್ಕ್ರೀನಲ್ಲಿ ಓಪನ್ ಇದೆ ಡಿಸ್ಪ್ಲೇ ನೋಡಿ. ಇಲ್ಲಿ ನಾನು ಲಿಮಿಟ್ ಯಾವುದು ಮೇಂಟೈನ್ ಮಾಡಿಲ್ಲ. ಓಕೆ, ಸೊ ಯು ಕ್ಯಾನ್ ಮೇಂಟೈನ್ ಸಮ್ ಲಿಮಿಟ್. ಸೊ ಪೇಮೆಂಟ್ ಡಿಫ್ರೆನ್ಸ್ಗೆ, ಸೊ ಇದಕ್ಕೆಲ್ಲ ನಿಮಗೆ ಎಷ್ಟೆಷ್ಟು ಲಿಮಿಟ್ ಬೇಕು, ಸೊ ಆ ಲಿಮಿಟ್ ನಾವು ಮೇಂಟೈನ್ ಮಾಡ್ಕೋಬೋದು. ಓಕೆ, ಸೊ ನಾವು ಐ ವಿಲ್ ಮೇಂಟೈನ್ 100 ರೂಪಿ, 10% ಹಾಕ್ತೀನಿ. ಓಕೆ, ಇದೇನಕ್ಕೆ ಅಂದರೆ ಡಿಫ್ರೆನ್ಸಸ್ ಪೋಸ್ಟಿಂಗ್ ಮಾಡೋದಕ್ಕೆ. ಸೊ ಎಷ್ಟು ಡಿಫ್ರೆನ್ಸಸ್ ಇದ್ರೆ ಪೋಸ್ಟಿಂಗ್ಸ್ಗೆ ಅಲೋ ಮಾಡಬೇಕು ಅಂತ. ಓಕೆ, ಸೊ ಅದೇ ಥರ ನೀವು ಎಲ್ಲದಕ್ಕೂ ಡಿಫ್ರೆನ್ಸಸ್ಗೆ ಮೇಂಟೈನ್ ಮಾಡ್ಬೋದು. ರೈಟ್ ಆಫ್ಗೆ, ಸೊ ಇದು ಪರ್ ಪೇಮೆಂಟ್ಗೆ. ಸೊ ಇದು ಬಂದ್ಬಿಟ್ಟು ಟೋಲರೆನ್ಸ್ ಪೇಮೆಂಟ್ ಅಡ್ವೈಸ್ ಫಾರ್ಮ್ಗೆ. ಓಕೆ, ಸೊ ಎಲ್ಲದಕ್ಕೂ ನೀವು ಲಿಮಿಟ್ನ ಸೆಟ್ ಮಾಡ್ಕೋಬೋದು. ಸೊ ಇಷ್ಟು ಲಿಮಿಟ್ ನಿಮಗೆ ಅಲೋ ಮಾಡಬೇಕು ಡಿಫ್ರೆನ್ಸಸ್ ಇದ್ದಾಗ, ಅಥವಾ ಕಮಿಷನ್ ಬೇಸ್ಡ್ ಇದ್ದಾಗ ಡಿಸ್ಕೌಂಟ್ ಎಷ್ಟು ಅಡ್ಜಸ್ಟ್ ಆಗಬೇಕು. ಓಕೆ, ಸೊ ಇದಕ್ಕೆಲ್ಲರೂ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ನಾವು ಸೇವ್ಡ್. ಸೊ ಇವಾಗ ನಾವು ಏನು ಮೇಂಟೈನ್ ಮಾಡಿದ್ನಲ್ವಾ? ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇದು ಅಸೈನ್ ಆಗಿದೆ ಇಲ್ವಾ ಅಂತ OB57 ಚೆಕ್ ಮಾಡ್ಕೋಬೇಕು. OB57. ಸೊ ಇದೇನಕ್ಕೆ ಅಂದರೆ ಯೂಸರ್ಗೆ, ಎಗೇನೆಸ್ಟ್ ಯೂಸರ್. ಓಕೆ, ಸೊ ಇದು ಅಸೈನ್ ಆಗಿದೆ ನಮಗೆ. ಸೊ ಯೂಸರ್ಗೆ, ಯೂಸರ್ ಗ್ರೂಪ್ ಏನು ಡಿಫೈನ್ ಮಾಡೋದಲ್ಲದೆ. ಸೊ ನೆಕ್ಸ್ಟ್, ಸೊ ಇವಾಗ ಒಂದ್ಸಲ ಬ್ಯಾಕ್ ಹೋಗ್ಬಿಟ್ಟು ಟ್ರೈ ಮಾಡಿ. ಗೋ ಬ್ಯಾಕ್, F-53. ಸೊ ಇವಾಗ ತಗೊಂತು ನೋಡಿ, ಬ್ಯಾಕ್ ಹೋಗಿ ಬಂದ ತಕ್ಷಣ ಇವಾಗ ತಗೋತು. 2 ಲೈನ್ ಐಟಮ್, ಓಪನ್ ಲೈನ್ ಐಟಮ್ ಇದೆ. ಸೊ ನಾನು ಅದರಲ್ಲಿ 1 ರೂಪಾಯಿ ಎಂಟರ್ ಮಾಡಿದ್ದೀನಿ. ಸೊ ಬರೀ 1 ರೂಪಾಯಿ ಎಂಟರ್ ಮಾಡೋದ್ರಿಂದ ಇದು ನನಗೆ 59,999 ರುಪೀಸ್ ಡಿಫ್ರೆನ್ಸ್ ತೋರಿಸ್ತಾ ಇದೆ, ನಾಟ್ ಅಸೈನ್ ಅಂತ. ಓಕೆ, 60,000 ಅಲ್ಲಿ 1 ರೂಪಾಯಿ ಮಾತ್ರ ಅಸೈನ್ ಆಗಿದೆ ಅಂತ ತೋರಿಸ್ತಾ ಇದೆ. ಸೊ ಇವಾಗ ನೀವು ಪೇಮೆಂಟ್ ಮಾಡ್ತಾ ಇದ್ರಲ್ವಾ ಇದ್ರ ಜೊತೆ. ಸೊ ಇವಾಗ ಎಷ್ಟು ಪೇಮೆಂಟ್ ಮಾಡ್ತೀರಾ? ಸೊ 60,000 ಫುಲ್ ಪೇಮೆಂಟ್ ಮಾಡ್ತೀರಾ, ಫುಲ್ ಪೇಮೆಂಟ್, ಅಥವಾ ಪಾರ್ಷಿಯಲ್ ಪೇಮೆಂಟ್ ಮಾಡ್ತೀರಾ? ಸೊ ಅದ್ರ ಮೇಲೆ ಕೂಡ ನಾವು ಪೇಮೆಂಟ್ನ ಕ್ಲಿಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಪಾರ್ಷಿಯಲ್ ಪೇಮೆಂಟ್ ಹೋಗ್ಬೋದು ಅಂತ ಇಟ್ಕೊಳ್ಳಿ. ಸೊ ಇವಾಗ ಇಲ್ಲಿ ಫುಲ್ ಪೇಮೆಂಟ್ ಹಾಕಿದ್ದಾರೆ, ಫುಲ್ ಪೇಮೆಂಟ್ ಅಸೈನ್ ಆಗಿದೆ, ರೈಟ್? ನೀವೇನಾದ್ರು ಪಾರ್ಷಿಯಲ್ ಪೇಮೆಂಟ್ ಮಾಡ್ತೀನಿ ಅಂದರೆ, ಸೊ ಇದಕ್ಕೊಂದು 5,000 ಆ್ಯಂಡ್ ಇದಕ್ಕೊಂದು 20,000 ರುಪೀಸ್ ಎಂಟರ್. ಸೊ ಇವಾಗ ನೋಡಿ ಅಸೈನ್ಡ್ ಅಮೌಂಟ್ ಚೇಂಜ್ ಆಯಿತು, 25,000 ಆಯಿತು. ಯಾಕಂದ್ರೆ ನಾವು 25,000 ರುಪೀಸ್ ಪೇ ಮಾಡ್ತಾ ಇದ್ದೀವಿ, ಕರೆಕ್ಟ್? ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು? ಕ್ಲಿಕ್ ಆನ್ ಚಾರ್ಜ್ ಆಫ್ ಡಿಫರೆನ್ಸ್. 1 ರೂಪಾಯಿ ಇದೆಲ್ಲ ಡಬಲ್ ಕ್ಲಿಕ್ ಮಾಡಬೇಕು. ಜಸ್ಟ್ ಸೆಲೆಕ್ಟ್ ದಿಸ್, ಗಿವ್ ಸ್ಟಾರ್, ಎಂಟರ್. ಸೊ ಆಟೋಮೆಟಿಕ್ ಆಗಿ ಏನು ಪೇಮೆಂಟ್ ಮಾಡಬೇಕು ಆ ಅಮೌಂಟನ್ನು ತಗೊಳುತ್ತೆ.
ಸೊ ನಾವು ಕಾಸ್ಟ್ ಸೆಂಟರ್ ಹಾಕೊಳ್ಳಿ ಪೇಮೆಂಟ್ ಮಾಡೋದಕ್ಕೆ. ಓಕೆ, ಸೊ ನೆಕ್ಸ್ಟ್ ಏನೇನು ಡೀಟೇಲ್ಸ್ ಬೇಕು ನಿಮಗೆ ರಿಕ್ವೈರ್ಮೆಂಟ್ ಹಾಕೊಳ್ಳಿ. ಸೊ ಇದಾದ್ಮೇಲೆ ನೀವು ಕ್ಲಿಕ್ ಆನ್ ಡಾಕ್ಯುಮೆಂಟ್ ಸ್ಟಿಮ್ಯುಲೇಟ್. ಸೊ ಇವಾಗ ಎಂಟ್ರಿ ಬಂದ್ಬಿಟ್ಟು ಔಟ್ ಗೋಯಿಂಗ್ ಬ್ಯಾಂಕ್ ಅಕೌಂಟ್ ಆಗುತ್ತೆ. ಸೊ ರಿಮೈನಿಂಗ್ ಎಲ್ಲ ಬಂದ್ಬಿಟ್ಟು ನಿಮಗೆ ಸೊ ವೆಂಡರ್ ಅಕೌಂಟು ಸೊ ಡೆಬಿಟ್ ಆಗುತ್ತೆ. ಸೊ ಯಾವ ವೆಂಡರ್ ಅಕೌಂಟ್ಗೆ ನೀವು ಪೇಮೆಂಟ್ ಮಾಡ್ತಾ ಹೋಗ್ತಿದ್ದೀರಾ, ಸೊ ಆ ವೆಂಡರ್ ಅಕೌಂಟ್. ಓಕೆ, ಸೊ ನಿಮಗೆ ಪೋಸ್ಟಿಂಗ್ ಕೀಸಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಏನೇನು ಎಂಟ್ರೀಸ್ ಇದೆ, ಸೊ ಏನೇನು ಅಂತ. ಸೊ ಇವಾಗ ಕ್ರೆಡಿಟ್ ಅಲ್ವಾ 50 ಅಂದರೆ, ಸೊ 25 ಅಂದರೆ ವೆಂಡರ್ ಪೇಮೆಂಟ್ ಡೆಬಿಟ್ ಇದೆ. ಓಕೆ, ಔಟ್ ಗೋಯಿಂಗ್ ಪೇಮೆಂಟ್ಗೆ ವೆಂಡರ್ ಡೆಬಿಟ್. ಓಕೆ, ಸೊ ಇವಾಗ ವೆಂಡರ್ ಅಕೌಂಟ್ ಡೆಬಿಟ್ ಇದೆ, ಬ್ಯಾಂಕ್ ಅಕೌಂಟ್. ಸೊ ಪೋಸ್ಟ್ ಮಾಡಿಲ್ಲ ಇನ್ನು, ಸ್ಟಿಲ್ ನೀವು ಇಲ್ಲಿ ನೋಡ್ಬೋದು ಓಪನ್ ಐಟಮ್ ಅಲ್ಲಿ ಇದೆ. ಓಕೆ, ಸೊ ಗೋ ಟು ಲಿಸ್ಟ್ ಅಂಡ್ ರಿಫ್ರೆಶ್, ಓಪನ್ ಐಟಮ್ ಅಲ್ಲೇ ಇದೆ. ಸೊ ನಾವು ಇವಾಗ ಪೇಮೆಂಟ್ ಮಾಡೋಣ, ದೊಡ್ಡ ಪೇಮೆಂಟ್. ಸೊ ಇವಾಗ ನಾನು ಪೇಮೆಂಟ್ ಮಾಡಿದ್ದೀನಿ ಈ ಡಾಕ್ಯುಮೆಂಟ್ ಜೊತೆ. ಸೊ ಇವಾಗ ಮತ್ತೆ ಇಲ್ಲಿ ರಿಫ್ರೆಶ್ ಮಾಡೋಣ, ಲಿಸ್ಟ್ ರಿಫ್ರೆಶ್. ಸೊ ಇವಾಗ ನೋಡಿ 20,000 ಅಂಡ್ 5,000 ಬಂದ್ಬಿಟ್ಟಿಲ್ಲ ನಮಗೆ ಡೆಬಿಟ್ ಐಟಮ್ಸ್ ಆಗಿ ಕ್ರಿಯೇಟ್ ಆಗಿ. ಸೊ ಟೋಟಲ್ ಇದ್ದಿದ್ದು 60,000 ಅಲ್ವಾ. ಸೊ 60,000 ಅಲ್ಲಿ 35,000 ರುಪೀಸ್ ಮಾತ್ರ ಔಟ್ಸ್ಟ್ಯಾಂಡಿಂಗ್ ಇದೆ, 25 ಆಲ್ರೆಡಿ ಪೇ ಮಾಡಿದ್ದೀವಿ. ಓಕೆ, ಬಟ್ ಸ್ಟಿಲ್ ಇಲ್ಲಿ ನಿಮಗೆ ರೆಡ್ ಕಲರ್ ಅಲ್ಲೇ ತೋರಿಸ್ತೀವಿ ಓಪನ್ ಐಟಮ್. ಏನಕ್ಕೆ ಅಂದ್ರೆ ಫುಲ್ ಈ ಡಾಕ್ಯುಮೆಂಟ್ ಅಗೇನೆಸ್ಟ್ ಕ್ಲಿಯರ್ ಆಗಿಲ್ಲ ಅಂತ. ಸೊ ಫುಲ್ ಅಮೌಂಟ್ ಕ್ಲಿಯರ್ ಮಾಡಿದ್ರೆ ಮಾತ್ರನೇ ಸೊ ಇದು ಗ್ರೀನ್ ಕಲರ್ಗೆ ಕನ್ವರ್ಟ್ ಆಗುತ್ತೆ. ಸ್ಟಿಲ್ ಇದು ಇವಾಗ ಓಪನ್ ಐಟಮ್ಸ್ ಎಲ್ಲ ಇದೆ. ಓಕೆ, ಓಪನ್ ಐಟಮ್ಸ್ ಅಲ್ಲಿ ಸೊ ಇವಾಗ ರೆಡ್ ಕಲರ್ ಇದೆ ಅಂದ್ರೆ ಓಪನ್ ಐಟಮ್, ಗ್ರೀನ್ ಇದೆ ಅಂದ್ರೆ ಇದು ಕ್ಲಿಯರ್ ಐಟಮ್ ಅಂತ. ಸೊ ಇವಾಗ ನಾವೇನ್ ಮಾಡೋಣ, ರಿಮೈನಿಂಗ್ ಪೇಮೆಂಟ್ ಕೂಡ ಕ್ಲಿಯರ್ ಮಾಡಿ. ಸೊ ಸೇಮ್ ಹೋಗಿ ವೆಂಡರ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್. ಓಕೆ, ಗಿವ್ 1 ರೂಪಾಯಿ, ನಿಮಗೆ 35,000 ರುಪೀಸ್ ಅಂತ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ 1 ರೂಪಾಯಿ ಕೊಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೆಕ್ಸ್ಟ್ ಹಾಕೊಳ್ಳಿ, ದೆನ್ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಪ್ರೋಸೆಸ್ ಓಪನ್ ಐಟಮ್. ಸೊ ಇವಾಗ ನೋಡಿ, ಸೊ ಪ್ರೋಸೆಸ್ ಓಪನ್ ಐಟಮ್ ಇವೆಲ್ಲ ಸೆಲೆಕ್ಟ್ ಆಗಿದೆ ಅಂಡ್ ನಾಟ್ ಆಫ್ ಕೂಡ ಆಗೋಗ್ಬಿಡುತ್ತೆ ಆಟೋಮೆಟಿಕಲಿ. 34,000 ರುಪೀಸ್, 34,999 ರುಪೀಸ್ ಡಿಫ್ರೆನ್ಸ್ ಇದೆ. 1 ರೂಪಾಯಿ ಎಂಟರ್ ಮಾಡಿದೀವಿ. 35,000 ರುಪೀಸ್ ನಾವೇನಿದೆ ಅದು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ತೋರಿಸ್ತಾ ಇದೆ. ಸೊ ಇದರಲ್ಲೂ ಪಾರ್ಷಿಯಲ್ ಮಾಡಬೇಕು ಅಂದ್ರೆ ವಿ ಕ್ಯಾನ್ ಡೂ ದ ಪಾರ್ಷಿಯಲ್ಗೆ ಹೋಗ್ಬಿಟ್ಟು ಮತ್ತೆ ಮಾಡ್ಬೋದು. ಸೊ ಇವಾಗ ಫುಲ್ ಪೇಮೆಂಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಸೊ ಇವಾಗ ಫುಲ್ ಪೇಮೆಂಟ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಆನ್ ಚಾರ್ಟ್ ಆಫ್ ಡಿಫರೆನ್ಸ್, 1 ರೂಪಾಯಿ ಏನಿದೆ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಕಂಟ್ರೋಲ್ ಎ ಡಿಲೀಟ್. ಸೊ ಇವಾಗ ಸ್ಟಾರ್ ಹಾಕ್ಬಿಟ್ಟು ಎಂಟರ್ ಕೊಡಿ, 35,000 ರುಪೀಸ್ ತಗೊಂಡು. ಸೊ ನೆಕ್ಸ್ಟ್ ಎಂಟರ್ ದ ಕಾಸ್ಟ್ ಸೆಂಟರ್. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ ಸ್ಟಿಮ್ಯುಲೇಟ್. ಸೊ ಇವಾಗ 35,000 ರುಪೀಸ್ ಕ್ಲಿಯರ್ ಆಗ್ತಾ ಇದೆ. ಸೊ ಇವಾಗ ಇಲ್ಲಿ ಏನಿತ್ತು, ಇಲ್ಲಿ ಟೋಟಲ್ ಒಂದು ಫೋರ್ ಲೈನ್ ಐಟಮ್ಸ್ ಎಲ್ಲರೂ ಕೂಡ ಓಪನ್ ಅಲ್ಲಿ ತೋರಿಸ್ತಾ ಇದೆ ಇವಾಗ. ಕರೆಕ್ಟ್, ರಿಫ್ರೆಶ್ ಆಲ್ಸೋ ಓಪನ್ ಅಲ್ಲಿ ಇದೆ. ಸೊ ವಿಲ್ ಡೂ ದ ಪೇಮೆಂಟ್ ನಾವು. ಸೊ ಪೇಮೆಂಟ್ ಡಾಕ್ಯುಮೆಂಟ್ ಜನರೇಟ್ ಆಯಿತು. ನಾವು ಗೋ ಟು ಲಿಸ್ಟ್ ಅಂಡ್ ರಿಫ್ರೆಶ್. ಓಕೆ, ನೋಡಿ ಹೋಯ್ತು, ನೋ ಐಟಮ್ ಸೆಲೆಕ್ಟೆಡ್ ಅಂತ ಬಂತು, ಯಾವುದು ಇಲ್ಲ ಇವಾಗ ಐಟಮ್ಸ್ ಅಂತ ಓಪನ್ ಐಟಮ್ಸ್ ಅಲ್ಲಿ. ಕಂಟಿನ್ಯೂ ಕೊಡಿ, ಇಲ್ಲಿ ಓಪನ್ ಐಟಮ್ಸ್ ಇದೆಯಲ್ವಾ. ಸೊ ಇದನ್ನ ಸೆಲೆಕ್ಟ್ ಮಾಡೋದ್ರಿಂದ ಬರೀ ಓಪನ್ ಐಟಮ್ಸ್ ತೋರಿಸ್ತಾ ಇತ್ತು. ಸೊ ಇವಾಗ ಆಲ್ ಐಟಮ್ಸ್ ಕ್ಲಿಕ್ ಮಾಡೋಣ, ಓಪನ್ ಅಂಡ್ ಕ್ಲಿಯರ್ಡ್ ಬೋತ್ ಎರಡು ತೋರಿಸ್ಬೇಕಲ್ವಾ. ಸೊ ಕ್ಲಿಯರ್ಡ್ ಇವಾಗೆಲ್ಲ ಕ್ಲಿಯರ್ಡ್ ಅಲ್ಲೇ, ಆಲ್ಮೋಸ್ಟ್ ಎಲ್ಲ ಓಪನ್ ಐಟಮ್ಸ್ ಕ್ಲಿಯರ್ ಮಾಡಿದ್ವಿ ನಾವು. ಸೊ ಎಕ್ಸಿಕ್ಯೂಟ್ ನೋಡಿ, ಇವಾಗೆಲ್ಲ ಗ್ರೀನ್ ಕಲರ್ ತೋರಿಸ್ತಾ ಇದೆ. ವೈ ಬಿಕಾಸ್ ಎಲ್ಲರೂ ಕೂಡ ಪೇಮೆಂಟ್ ಆಗಿದೆ, ಕ್ಲಿಯರ್ ಆಗಿದೆ. ಸೊ ದೇರ್ ಇಸ್ ನೋ ಪೇಮೆಂಟ್, ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಯಾವ್ದು ಇಲ್ಲ ಅಂತ. ಓಕೆ, ಸೊ ವೆಂಡರ್ ಅಗೇನೆಸ್ಟ್ ಇವಾಗ ಪೇಮೆಂಟ್ ಕ್ಲಿಯರ್ ಆಯ್ತು. ಓಕೆ, ಸೊ ಇದೇ ತರ ನೀವು ಡಿಫ್ರೆಂಟ್ ವೆಂಡರ್ನ ಕ್ರಿಯೇಟ್ ಮಾಡ್ಕೊಂಡು ಸೊ ಪೇಮೆಂಟ್ ಮಾಡ್ತಾ ಹೋಗ್ಬೇಕು. ಸೊ ಏನಾದ್ರು ಡೌಟ್ಸ್ ಇತ್ತು ಅದರಲ್ಲಿ? ಸೊ ವೆಂಡರ್ ಇನ್ವಾಯ್ಸ್ ಪೋಸ್ಟಿಂಗ್ ಅಂಡ್ ಪೇಮೆಂಟ್ ಅಲ್ಲಿ ಅಭಿಷೇಕ್. ಓಕೆ, ಸೊ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ವೆಂಡರ್ ಪೇಮೆಂಟ್ ಇದೆಲ್ಲ. ಓಕೆ, ಸೊ ಅದಕ್ಕೋಸ್ಕರ. ಓಕೆ, ಸೊ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಕ್ಲಾಸಸ್ ತುಂಬಾ ಡಿಲೇ ಮಾಡ್ಕೋಬೇಡಿ. ಆಲ್ಮೋಸ್ಟ್ ಒಂದು 3 to 4 ಕ್ಲಾಸಸ್ ಆದ್ರೆ ಓಕೆ ಕ್ಯಾನ್. ಬಟ್ ನೀವು ಏನ್ ಮಾಡ್ಬೋದು, ವೀಕೆಂಡ್ಸ್ ಪ್ರಾಕ್ಟೀಸ್ ಮಾಡ್ಬಿಟ್ಟು ಏನ್ ಮಾಡ್ಬೋದು. ಬಟ್ ತುಂಬಾ ಕ್ಲಾಸಸ್ ನ ಹೋಲ್ಡ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಪ್ರಾಕ್ಟೀಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇಟ್ ವಿಲ್ ನಾಟ್ ಟೇಕ್ ಮೋರ್ ಟೈಮ್ ಆಲ್ಸೋ. ನಾನು ಇವಾಗೆಲ್ಲ ಕಾನ್ಸಂಟ್ರೇಷನ್ ಆಲ್ಮೋಸ್ಟ್ 2 to 3 ಕ್ಲಾಸಸ್ ಎಲ್ಲ ಮುಗಿಸಿದ್ದೀನಿ ಬಿಗಿನಿಂಗ್ ಅಲ್ವಾ. ಸೊ ಫ್ರಮ್ ಬಿಗಿನಿಂಗ್ ಇಂದ ಎಲ್ಲ ಮುಗಿಸಿದ್ದೀನಿ. ಸೊ ಏನಂದ್ರೆ ಓನ್ಲಿ ಟ್ಯಾಕ್ಸ್ ಕಾನ್ಫಿಗರೇಷನ್ ಮುಗಿಸಿಲ್ಲ ಅಷ್ಟೇ. ಸೊ ಇಟ್ ವಿಲ್ ಟೇಕ್ 1 more day, 3-4 days ಅಲ್ಲೇ ನೀವು ಬಿಗಿನಿಂಗ್ ಇಂದ ಪ್ರಾಕ್ಟೀಸ್ ಮಾಡ್ಬಿಡ್ಬೋದು. ಓಕೆ, ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಸ್ವಲ್ಪ ಐಡಿಯಾ ಇಲ್ಲ. ಓಕೆ ಫೈನ್, ಇಟ್ ವಿಲ್ ಟೇಕ್ 1 week ಫಸ್ಟ್ ಬಿಗಿನಿಂಗ್ ಮಾಡ್ತೀನಿ ಅಂದ್ರೆ. ಸೊ ಟೈಮ್ ಕೊಡಿ, ಸ್ವಲ್ಪ ಸಿಸ್ಟಮ್ ಟೈಮ್ ಮುಂದೆ ಕುತ್ಕೊಂಡು ಟೈಮ್ ಕೊಟ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಸೊ ಇವಾಗ ನಾನು ಸೊ ವೆಂಡರ್ದು ಕಂಪ್ಲೀಟ್ ಇನ್ವಾಯ್ಸ್ ಪ್ರೊಸೆಸಿಂಗ್ ಎಲ್ಲ ಆಯ್ತು. ಸೊ ಇವಾಗ ವೆಂಡರ್ಗೆ ನಾವು ಮ್ಯಾನ್ಯುವಲ್ ಪೇಮೆಂಟ್ ಮಾಡಿದ್ವಿ. ಓಕೆ, ಏನೋ ಒಂದು ವೆಂಡರ್ ಇತ್ತು, ಇನ್ವಾಯ್ಸ್ ರೈಸ್ ಮಾಡಿದ್ವಿ, ಮ್ಯಾನ್ಯುವಲ್ ಆಗಿ ಪೇಮೆಂಟ್ ಮಾಡಿದ್ವಿ. ಓಕೆ ಫೈನ್.
ಬಟ್ ಒಂದು ಕಂಪನಿ ಅಂತ ಬಂದಾಗ, ಒಂದು ದೊಡ್ಡ ಪ್ರಾಜೆಕ್ಟ್ ಅಂತ ಬಂದಾಗ ಮಲ್ಟಿಪಲ್ ಇನ್ವಾಯ್ಸಸ್ ಇರುತ್ತೆ, ಮಲ್ಟಿಪಲ್ ಪೇಮೆಂಟ್ ಮಾಡ್ಬೇಕಾಗಿರುತ್ತೆ. ಸೊ ಮಲ್ಟಿಪಲ್ ಪೇಮೆಂಟ್ ಮಾಡಬೇಕು ಅಂದಾಗ ಸೊ ಎಲ್ಲಾ ಪೇಮೆಂಟ್ ನೀವು ಮ್ಯಾನ್ಯಲ್ ಆಗಿ ಮಾಡೋದಕ್ಕಾಗಲ್ಲ, ಕರೆಕ್ಟ್? ಸೊ ಅದಕ್ಕೆ ಏನ್ ಮಾಡ್ತೀರಾ, ಸೊ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ನ ಡಿಸೈಡ್ ಮಾಡ್ತೀವಿ. ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ ಅಂತ ಒಂದು ಆಪ್ಷನ್ SAP ಅಲ್ಲಿ ಕೊಟ್ಟಿದ್ದಾರೆ. ಸೊ ಆ ಆಪ್ಷನ್ ಏನ್ ಮಾಡ್ಬೇಕು, ನಾವು ಕಾನ್ಫಿಗರೇಷನ್ಸ್ ಮಾಡಿಕೊಂಡು ಸೊ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ ಥ್ರೂ ಏನ್ ಮಾಡಬೇಕು, ನಾವು ಪೇಮೆಂಟ್ ಮಾಡಬೇಕಾಗುತ್ತೆ ವೆಂಡರ್ಗೆ ಪೇಮೆಂಟ್ ಮಾಡುವಾಗ. ಸೊ ದಟ್ ಅದು ಯಾವ ಥರ ಕಾನ್ಫಿಗರೇಷನ್ಸ್ ಮಾಡೋದು, ಸೊ ಅದು ಯಾವ ಥರ ವರ್ಕ್ ಆಗುತ್ತೆ, ಸೊ ಅದೆಲ್ಲದೂ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕಾನ್ಫಿಗರೇಷನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಜಸ್ಟ್ ಥಿಯರಿಟಿಕಲಿ ಹೇಳ್ತೀನಿ ನಿಮಗೆ. ಸೊ ನಾವು ಮೇನ್ಲಿ ಕಾನ್ಫಿಗರೇಷನ್ಸ್ ಮಾಡೋದು FBZP ಅಂತ ಟೈಪ್ ಟ್ರಾನ್ಸಾಕ್ಷನ್ ಕೋಡ್ ಇಸ್ ಕಾಲ್ಡ್ FBZP. ದಿಸ್ ಇಸ್ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ಗೆ. ಸೊ ಇದ್ರಲ್ಲಿ ನಿಮಗೆ ಸೊ ಟೋಟಲ್ ನಿಮಗೆ 6 ಸ್ಟೆಪ್ಸ್ ಬರುತ್ತೆ. ಸೊ ಮೈನ್ಲಿ 6 ಸ್ಟೆಪ್ಸ್ ಬರುತ್ತೆ. ಇದು ಇಂಟರ್ವ್ಯೂಲ್ ಕೂಡ ಕೇಳ್ತಾರೆ ನಿಮಗೆ ಕ್ವಶನ್ಸ್. ಸೊ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ ಯಾವ ತರ ಕಾನ್ಫಿಗರ್ ಮಾಡಬೇಕು, ಸೊ ವಿಲ್ ಡೂ ದ ಕಾನ್ಫಿಗರೇಷನ್ ಆಫ್ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ ಅಂತ ಕೇಳ್ತಾರೆ. ಸೊ ಅವಾಗ ಏನ್ ಮಾಡಬೇಕು, ಸೊ ಇದೆಲ್ಲ ಸ್ಟೆಪ್ನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಮೇಲೆ ಕೆಳಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅಗೇನ್ ಕ್ರಾಸ್ ಕ್ವಶನ್ ಹೇಳ್ತಾರೆ ನಿಮಗೆ. ಓಕೆ, ಸೊ ವಿತೌಟ್ ಕ್ರಿಯೇಟಿಂಗ್ ಕಂಪನಿ ಕೋಡ್ಸ್, ವಿತೌಟ್ ಕ್ರಿಯೇಟಿಂಗ್ ಪೇಮೆಂಟ್ ಕಂಪನಿ ಕೋಡ್ಸ್, ನೀವು ಪೇಮೆಂಟ್ ಮೆಥಡ್ಸ್ನ ಅಥವಾ ಪೇಮೆಂಟ್ ಮೆಥಡ್ಸ್ ಕಂಪನಿ ಕೋಡ್ನ ಯಾವ ತರ ಮಾಡ್ತೀರಾ ಅಂತ, ಸೊ ದಟ್ ನೀವು ಸ್ಟೆಪ್ ಬೈ ಸ್ಟೆಪ್ ಹೇಳ್ಬೇಕು. ಓಕೆ, ಸೊ ಫಸ್ಟ್ ಏನ್ ಮಾಡ್ತೀವಿ ನಾವು, ಫಸ್ಟ್ ಆಲ್ ಕಂಪನಿ ಕೋಡ್ಸ್ನ ಕ್ರಿಯೇಟ್ ಮಾಡ್ತೀವಿ. ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್. ಓಕೆ, ಸೊ ಇದು ಕಾನ್ಫಿಗರೇಷನ್ಸ್ ನಾವು FBZP ಟ್ರಾನ್ಸಾಕ್ಷನ್ ಕೋಡ್ ಮಾಡ್ತೀವಿ. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳ್ಬೇಕು. ಫಸ್ಟ್ ಏನ್ ಮಾಡ್ತೀವಿ, ಫಸ್ಟ್ ಆಲ್ ಕಂಪನಿ ಕೋಡ್ಸ್. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ, ಪೇಯಿಂಗ್ ಕಂಪನಿ ಕೋಡ್ಸ್. ಸೊ ಏನ್ ಡಿಫ್ರೆನ್ಸ್ ಅಂತ ಹೇಳ್ತೀನಿ ನಾನು. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ, ಪೇಮೆಂಟ್ ಮೆಥಡ್ ಇನ್ ಕಂಟ್ರಿ. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ ನಾವು, ಪೇಮೆಂಟ್ ಮೆಥಡ್ ಇನ್ ಕಂಪನಿ ಕೋಡ್. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ, ಬ್ಯಾಂಕ್ ಡಿಟರ್ಮಿನೇಷನ್. ಸೊ ಇದಾದ್ಮೇಲೆ ಹೌಸ್ ಬ್ಯಾಂಕ್ ಅಕೌಂಟ್. ಓಕೆ, ಸೊ ಇಷ್ಟು ಸ್ಟೆಪ್ಸ್ ನಾವು ನೆನಪಿರಬೇಕು. ಈ ಆ ಸ್ಟೆಪ್ಸ್ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಅದೇ FBZP ಕಾನ್ಫಿಗರೇಷನ್ ಕೂಡ ಇರೋದು. ಓಕೆ, ಸೊ ಇವಾಗ ಆಲ್ ಬ್ಯಾಂಕ್ ಅಂದ್ರೆ ಏನು, ಆಲ್ ಕಂಪನಿ ಕೋಡ್ಸ್ ಅಂದ್ರೆ ಏನು, ಪೇಯಿಂಗ್ ಕಂಪನಿ ಕೋಡ್ಸ್ ಅಂದ್ರೆ ಏನು. ಸೊ ನಿಮಗೆ ಕಂಪನಿ ಕೋಡ್ ಗೊತ್ತಿರುತ್ತೆ, ಬಿಕಾಸ್ ಬಿಗಿನಿಂಗ್ ಅಂತ ನಿಮ್ಗೆ ಕಂಪನಿ ಕೋಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಇಲ್ಲಿ ಆಲ್ ಕಂಪನಿ ಕೋಡ್ ಅಂದ್ರೆ ಏನು ಗೊತ್ತಾ, ಸೊ ಆಲ್ ಕಂಪನಿ ಕೋಡ್ ಅಂತ ತಕ್ಷಣ ನಿಮ್ಗೆ ಆ ಕಂಪನಿ ಪರ್ಟಿಕ್ಯುಲರ್ ಕಂಪನಿ ಕೋಡ್ ಏನಿರುತ್ತಲ್ವಾ, ಸೊ ಒಂದು ಕಂಪನಿ ಇದೆ, ನಮ್ದು ಗ್ರೂಪ್ ಆಫ್ ಕಂಪನಿ HCLT ಇದೆ. ಸೊ ನಾನು ಇವಾಗ ಒಂದು ಕಂಪನಿ ಕೋಡ್ ನ ಕಾನ್ಫಿಗರ್ ಮಾಡಿದ್ದೀನಿ. ಬಟ್ HCLT ಅಲ್ಲಿ ಮಲ್ಟಿಪಲ್ ಕಂಪನಿ ಕೋಡ್ಸ್ ಇರುತ್ತಲ್ವಾ, ಲೈಕ್ 5, 6, 10 ಈ ತರ ತುಂಬಾ ಕಂಪನಿ ಕೋಡ್ಸ್ ಇದ್ದಾಗ, ಸೊ ಪರ್ಟಿಕ್ಯುಲರ್ಲಿ ನೀವು APP ಪ್ರೋಗ್ರಾಮ್ಗೆ ಯಾವ್ದೆಲ್ಲ ಕಂಪನಿ ಕೋಡ್ಸ್ ನ ಆಡ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಇವಾಗ HCL ಅಲ್ಲಿ HCL 1, 2, 3, 4, 5 ಅಂತ ಈ ತರ ಒಂದು 5 ಕಂಪನಿ ಕೋಡ್ ಇದೆ ಅಂತ ಇಟ್ಕೊಳ್ಳಿ. ಸೊ 5 ಕಂಪನಿ ಕೋಡ್ಗೂ ನೀವು ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ ನ ಕಾನ್ಫಿಗರೇಷನ್ಸ್ ಮಾಡ್ತಾ ಇದ್ದೀರಾ, ಇನ್ಕ್ಲೂಡ್ ಮಾಡ್ತಾ ಇದ್ದೀರಾ ಅಂದಾಗ, ಸೊ ನೀವೇನ್ ಮಾಡ್ಬೇಕು, ಆಲ್ ಕಂಪನಿ ಕೋಡ್ಸ್ ಅಲ್ಲಿ ಆ 5 ಕಂಪನಿ ಕೋಡ್ಸ್ ಕೂಡ ಡಿಫೈನ್ ಮಾಡ್ಬೇಕು. ಓಕೆ, ಆ 5 ಕಂಪನಿ ಕೋಡ್ಸ್ ಕೂಡ ಡಿಫೈನ್ ಮಾಡ್ಬೇಕು. ಸೊ ಅದೇ ಡಿಫೈನ್ ಮಾಡಿದ್ಮೇಲೆ ಸೊ ನೀವೇನ್ ಮಾಡ್ತೀರಾ, ಪೇಯಿಂಗ್ ಕಂಪನಿ ಕೋಡ್ ನ ಕ್ರಿಯೇಟ್ ಮಾಡ್ತೀರಾ. ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆಲ್ ಕಂಪನಿ ಕೋಡ್ ಅಂಡ್ ಪೇಯಿಂಗ್ ಕಂಪನಿ ಕೋಡ್ ಅಂದ್ರೆ, ಸೊ ಆಲ್ ಕಂಪನಿ ಕೋಡ್ಸ್ ಬಂದ್ಬಿಟ್ಟು ಆ ಗ್ರೂಪ್ ಆಫ್ ಕಂಪನಿ ಅಂಡರ್ ಅಲ್ಲಿ ಯಾವ್ಯಾವ ಕಂಪನಿ ಕೋಡ್ ಬರುತ್ತೆ, ಸೊ ಅದ್ರಲ್ಲಿ ನೀವು ಯಾವ್ಯಾವ ಕಂಪನಿ ಕೋಡ್ ನ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ಗೆ ಆಡ್ ಮಾಡ್ತಾ ಇದ್ದೀರಾ, ಇನ್ಕ್ಲೂಡ್ ಮಾಡ್ತಾ ಇದ್ದೀರಾ. ಸೊ ಅದು ಬಂದ್ಬಿಟ್ಟು ಆಲ್ ಕಂಪನಿ ಕೋಡ್ಸ್. ಪೇಯಿಂಗ್ ಕಂಪನಿ ಕೋಡ್ಸ್ ಅಂದ್ರೆ ಇವಾಗ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ಗೆ ನೀವು ಆಲ್ರೆಡಿ ಏನ್ ಕಂಪನಿ ಕೋಡ್ ಇನ್ಕ್ಲೂಡ್ ಮಾಡಿರ್ತೀರಲ್ವಾ, ಆ ಕಂಪನಿ ಕೋಡ್ಗೆ ಸೊ ನೀವು ಇಂಡಿವಿಜುವಲ್ ಆಗಿ ಪೇಯಿಂಗ್ ಕಂಪನಿ ಕೋಡ್ ಕ್ರಿಯೇಟ್ ಮಾಡ್ಕೊಂತೀರಾ, ಅಥವಾ ಸೊ ಎಲ್ಲಾದ್ರಿಂದ ಸೇರಿ ಒಂದು ಪೇಯಿಂಗ್ ಕಂಪನಿ ಕೋಡ್ ನ ಕ್ರಿಯೇಟ್ ಮಾಡ್ತೀರಾ. ಸೊ ದಟ್ ಇಸ್ ವಾಟ್ ವಿ ಕಾಲ್ ಪೇಯಿಂಗ್ ಕಂಪನಿ ಕೋಡ್. ಸೊ ನೀವು ಎಲ್ಲಾ ಕಂಪನಿ ಕೋಡ್ಗೂ ಪೇಮೆಂಟ್ ಒಂದೇ ಕಂಪನಿ ಕೋಡ್ ಇಂದ ಕೂಡ ನಾವು ಮಾಡ್ಕೋಬಹುದು. ಸೊ ಆರ್ ಎಲ್ಸ್ ಯು ಕ್ಯಾನ್ ಸ್ಪ್ಲಿಟ್. ಸೊ ಎಲ್ಲಾ ಕಂಪನಿ ಕೋಡ್ಗೂ ನೀವು ಈಚ್ ಆಗಿ ಒಂದೊಂದು ಪೇಯಿಂಗ್ ಕಂಪನಿ ಕೋಡ್ ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಸೊ ದಟ್ ಇಸ್ ವಾಟ್ ವಿ ಕಾಲ್ಡ್ ಎ ಪೇಯಿಂಗ್ ಕಂಪನಿ ಕೋಡ್. ಓಕೆ, ಸೊ ನೆಕ್ಸ್ಟ್ ಪೇಮೆಂಟ್ ಮೆಥಡ್ ಇನ್ ಕಂಟ್ರಿ. ಸೊ ಇವಾಗ ಒಂದು ಕಂಟ್ರಿ ಮೇಲೆ ಮಲ್ಟಿಪಲ್ ಪೇಮೆಂಟ್ ಮೆಥಡ್ಸ್ ಇರುತ್ತೆ. ಇವಾಗ ಇಂಡಿಯಾ ಅಂತ ಬಂದಾಗ ಸೊ ಮಲ್ಟಿಪಲ್ ಇದೆ. ಇವಾಗ ಸಾರಿ, ಸೊ ಇಂಡಿಯಾ ಅಂತ ಬಂದಾಗ ನಿಮಗೆ UPI ಪೇಮೆಂಟ್ ಮೆಥಡ್ ಇದೆ, ಆಮೇಲೆ IMPS ಇದೆ,
ನೆಫ್ಟ್ ಇದೆ, ಕರೆಕ್ಟ್. ಸೊ ಇದೇ ತರ ಮಲ್ಟಿಪಲ್ಸ್ ಇದೆ, ವೈರಿಂಗ್ ಇದೆ, ತುಂಬಾ ಇರುತ್ತೆ ಅಲ್ವಾ ಪೇಮೆಂಟ್ ಮೆಥಡ್ಸ್. ಸೊ ಈ ತರ ಚೆಕ್ ಇದೆ, ಸೊ ಈ ತರ ಬ್ಯಾಂಕ್ ಟ್ರಾನ್ಸ್ಫರ್ಸ್, ಈ ತರ ಮಲ್ಟಿಪಲ್ ಪೇಮೆಂಟ್ ಮೆಥಡ್ ಇದ್ದಾಗ, ಸೊ ನೀವು ಯಾವ್ಯಾವ ಪೇಮೆಂಟ್ ಮೆಥಡ್ ಬರುತ್ತೆ ಅಂಡರ್ ಕಂಟ್ರಿಲಿ, ಸೊ ಅವೆಲ್ಲ ಪೇಮೆಂಟ್ ಮೆಥಡ್ ನಾವು ಡಿಫೈನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಂದ್ರೆ ಕಂಪನಿಗೆ ಏನೇನು ಯೂಸ್ ಆಗುತ್ತೆ ಅದು. ಅದಾದ್ಮೇಲೆ ನೆಕ್ಸ್ಟ್ ಪೇಮೆಂಟ್ ಮೆಥಡ್ ಇನ್ ಕಂಪನಿ ಕೋಡ್. ಸೊ ಇವಾಗ ಕಂಟ್ರಿಲಿ ಏನೇನು ಡಿಫೈನ್ ಮಾಡಿರ್ತೀವಲ್ಲ, ಒಂದು ಫೈವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಮೆಂಟ್ ಮೆಥಡ್ ನ ಡಿಫೈನ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಓಕೆ. ಸೊ ಇದಾದ್ಮೇಲೆ ನೀವು ಕಂಪನಿ ಕೋಡ್, ಆ ಪರ್ಟಿಕ್ಯುಲರ್ ಕಂಪನಿ ಕೋಡ್ಗೆ, ಒಂದು ಕಂಟ್ರಿಲಿ ನೀವು ಮಲ್ಟಿಪಲ್ ಕಂಪನಿ ಕೋಡ್ಸ್ ಇದ್ರೆ, ಆ ಪರ್ಟಿಕ್ಯುಲರ್ ಕಂಪನಿ ಕೋಡ್ಗೆ ನೀವು ಯಾವ್ದ್ರ ಮುಖಾಂತರ ಪೇಮೆಂಟ್ ಮಾಡ್ತೀರಾ, ಅದನ್ನ ನಾವು ಪೇಮೆಂಟ್ ಮೆಥಡ್ ಇನ್ ಕಂಪನಿ ಕೋಡ್ ಅಲ್ಲಿ ಡಿಫೈನ್ ಮಾಡ್ತಾ ಹೋಗ್ತೀವಿ. ಇದಾದ್ಮೇಲೆ ಬ್ಯಾಂಕ್ ಡಿಟರ್ಮಿನೇಷನ್ಸ್. ಏನಕ್ಕೆ ಬ್ಯಾಂಕ್ ಡಿಟರ್ಮಿನೇಷನ್ ಮಾಡೋದು? ಸೊ ಯಾವ ಕಂಪನಿ ಯಾವ ಬ್ಯಾಂಕ್ ಅಕೌಂಟ್ ಇಂದ ಪೇ ಮಾಡ್ತೀರಾ, ಸೊ ಯಾವ ಒಂದು ಔಟ್ ಗೋಯಿಂಗ್ ಬ್ಯಾಂಕ್ ಜೇಲಿಂದ ಪೇ ಮಾಡ್ತೀರಾ, ಸೊ ಇದೆಲ್ಲರೂ ಗೊತ್ತಾಗಬೇಕು ಅಂದ್ರೆ ನಾವು ಬ್ಯಾಂಕ್ ಡಿಟರ್ಮಿನೇಷನ್ಸ್ ಮಾಡ್ತೀವಿ. ಓಕೆ. ಸೊ ಇದಾದ್ಮೇಲೆ ಹೌಸ್ ಬ್ಯಾಂಕ್ ಅಕೌಂಟ್. ಸೊ ಹೌಸ್ ಬ್ಯಾಂಕ್ ಅಕೌಂಟ್ ಏನಕ್ಕೆ? ಇವಾಗ ನಾನು ಹೇಳಿದೆ, ಸೊ ಯಾವ ಬ್ಯಾಂಕ್ ಅಕೌಂಟ್ ಇಂದ ಪೇ ಮಾಡ್ತೀರಾ, ಯಾವ ನಂಬರ್ ಇಂದ ಟ್ರಿಗರ್ ಆಗ್ಬೇಕು ಅಂತ ಕ್ರಿಯೇಟ್ ಮಾಡ್ತೀವಲ್ವಾ, ಅದಕ್ಕೆ ಒಂದು ಅಕೌಂಟ್ ನಂಬರ್ ಬೇಕು. ಸೊ ದಟ್ಸ್ ವಾಟ್ ವಿಲ್ ಕ್ರಿಯೇಟ್ ಎ ಹೌಸ್ ಬ್ಯಾಂಕ್ ಅಕೌಂಟ್. ಸೊ ಆ ಹೌಸ್ ಬ್ಯಾಂಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ಅಕೌಂಟ್ ಐಡಿ ನ ಅಸೈನ್ ಮಾಡ್ತೀವಿ. ಸೊ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಬೇಕು ಅಂದ್ರೆ, ಫಸ್ಟ್ ಸ್ಟೆಪ್ ನಾವು ಆಲ್ ಕಂಪನಿ ಕೋಡ್ ಆಗುತ್ತೆ, ಆಮೇಲೆ ಸೆಕೆಂಡ್ ಪೇಯಿಂಗ್, ಥರ್ಡ್ ಮೊಮೆಂಟ್ ಪೇಮೆಂಟ್ ಮೆಥಡ್ ಇನ್ ಕಂಟ್ರಿ, ಆಮೇಲೆ ಪೇಮೆಂಟ್ ಮೆಥಡ್ ಇನ್ ಕಂಪನಿ ಕೋಡ್ ಆಗುತ್ತೆ. ಇದಾದ್ಮೇಲೆ ಒಂದು ಬ್ಯಾಂಕ್ ಡಿಟರ್ಮಿನೇಷನ್ಗೆ ನಾವು ಬ್ಯಾಂಕ್ ಅಕೌಂಟ್ ನ ಇನ್ಕ್ಲೂಡ್ ಮಾಡಬಹುದು ಅಷ್ಟೇ, ಐ ಮೀನ್ ಕಂಪನಿ ಕೋಡ್ ನ. ಬಟ್ ಹೌಸ್ ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಾದ್ಮೇಲೆ ನೀವು ಬ್ಯಾಂಕ್ ಡಿಟರ್ಮಿನೇಷನ್ ಅಕೌಂಟ್ ಕಂಪ್ಲೀಟ್ ಮಾಡೋದಕ್ಕಾಗೋದು ಕಾನ್ಫಿಗರೇಷನ್ಸ್ ನ. ವೈ? ಬಿಕಾಸ್ ಸೊ ಬ್ಯಾಂಕ್ ಅಕೌಂಟ್ ಐಡಿ ಏನಿದೆಯಲ್ಲ, ಅಕೌಂಟ್ ಐಡಿನ ನಾವು ಹೌಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಕ್ರಿಯೇಟ್ ಮಾಡಿ ಆಮೇಲೆ ಬ್ಯಾಂಕ್ ಡಿಟರ್ಮಿನೇಷನ್ ಗೆ ಅಸೈನ್ ಮಾಡ್ತೀವಿ. ಸೊ ಇಲ್ಲಿ ರ್ಯಾಂಕ್ ಕಾರ್ಡ್ ಸೆಟಪ್ ಎಲ್ಲ ಮಾಡ್ತೀವಿ ನಾವು. ಓಕೆ. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗೋದಾದ್ರೆ ಸೊ ಇದೇ ತರನೇ. ಬಟ್ ವೆನ್ ಇಟ್ ಕೇಮ್ಸ್ ಟು ಅಕೌಂಟ್ ಕ್ರಿಯೇಷನ್, ಸೊ ಬ್ಯಾಂಕ್ ಅಕೌಂಟ್ ಡಿಟರ್ಮಿನೇಷನ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಕ್ರಿಯೇಟ್ ಮಾಡೋದಕ್ಕಾಗಲ್ಲ. ಫಸ್ಟ್ ವಿ ಹ್ಯಾವ್ ಟು ಡೂ ಇಟ್ ಇನ್ ಹೌಸ್ ಬ್ಯಾಂಕ್. ಸೊ ಹೌಸ್ ಬ್ಯಾಂಕ್ ಅಲ್ಲಿ ಮಾಡ್ಬಿಟ್ಟು ಅದನ್ನ ಆಮೇಲೆ ನಾವು ಬ್ಯಾಂಕ್ ಡಿಟರ್ಮಿನೇಷನ್ಸ್ ಗೆ ಆಡ್ ಮಾಡ್ತೀವಿ. ಓಕೆ. ಸೊ ಇವಾಗ ಹೌಸ್ ಬ್ಯಾಂಕ್ ಅಕೌಂಟ್ ನ ಯಾವ ತರ ಕ್ರಿಯೇಟ್ ಮಾಡೋದು, ಇದು ಕ್ರಾಸ್ ಕ್ವಶನ್ ಕೇಳ್ತಾರೆ ನಿಮ್ಗೆ ಇದೆಲ್ಲ. ಓಕೆ. ಸೊ ಹೌಸ್ ಬ್ಯಾಂಕ್ ಅಕೌಂಟ್, ಓಕೆ, ಹೌ ಯು ವಿಲ್ ಕ್ರಿಯೇಟ್ ಹೌಸ್ ಬ್ಯಾಂಕ್ ಅಕೌಂಟ್ ಟು ಆಡ್ ಇಟ್ ಇನ್ APP ಪ್ರೋಗ್ರಾಮ್ ಅಂತ ಕೇಳ್ತಾರೆ. ಸೊ ಅವಾಗ ನೀವು ಏನ್ ಮಾಡ್ಬೇಕು, ಹೇಳ್ಬೇಕು, ಸರ್ ಆಕ್ಚುಲಿ ವಿ ವಿಲ್ ಕ್ರಿಯೇಟ್ ಅನ್ ಹೌಸ್ ಬ್ಯಾಂಕ್ ಇನ್ ECC ಡಿಫ್ರೆಂಟ್ ಇತ್ತು, S4 ಡಿಫ್ರೆಂಟ್ ಇದೆ. ಸೊ ಅದು ECC S4 ನ ಡಿಫ್ರೆನ್ಸ್ ತಿಳ್ಕೊಳ್ಳೋದಕ್ಕೋಸ್ಕರನೇ ಅವ್ರು ಈ ಕ್ವಶನ್ ಕೇಳ್ತಾರೆ. ಅವಾಗ ನೀವು ಹೇಳ್ಬೇಕು, ಸರ್ ಆಕ್ಚುಲಿ ಇಫ್ ಯು ಆರ್ ಡೂಯಿಂಗ್ ಎ ಕಾನ್ಫಿಗರೇಷನ್ ಇನ್ ECC ಅಂತ ಓಲ್ಡ್ ವರ್ಷನ್ ನಿಮಗೆಲ್ಲ ಗೊತ್ತಲ್ಲ. ಸೊ ECC ಮಾಡ್ತಾ ಇದೀವಿ ಅಂದ್ರೆ ವಿ ಕ್ಯಾನ್ ಕ್ರಿಯೇಟ್ ಇಟ್ ಇನ್ FI12. ಸೊ FI12 ಅಲ್ಲಿ ಕ್ರಿಯೇಟ್ ಮಾಡಬಹುದು ಹೌಸ್ ಬ್ಯಾಂಕ್ ಅಕೌಂಟ್ ನ. ಹೌಸ್ ಬ್ಯಾಂಕ್ ಕೀನ FI01 ಅಲ್ಲಿ ಕ್ರಿಯೇಟ್ ಮಾಡಬಹುದು, ಐ ಮೀನ್ ಬ್ಯಾಂಕ್ ಕೀನ. ಹೌಸ್ ಬ್ಯಾಂಕ್ ಅಕೌಂಟ್ ನ FI12 ಅಲ್ಲಿ ಮಾಡ್ತೀವಿ. ಓಕೆ. ಅದೇ S4 ಅನ್ನೋದ್ರಲ್ಲಿ ಬಂದ್ರೆ, ಸೊ ವಿ ನೀಡ್ ಟು ಕ್ರಿಯೇಟ್ ಥ್ರೂ ಫಿಯರಿ ಅಪ್ಲಿಕೇಶನ್. ಓಕೆ. ಫಿಯರಿ ಅಪ್ಲಿಕೇಶನ್ ಮುಖಾಂತರ ಕ್ರಿಯೇಟ್ ಮಾಡಬೇಕು. ಸೊ ಅದೆಲ್ಲ ಯಾವ ತರ ಮಾಡೋದು, ಯಾವ ತರ ಕ್ರಿಯೇಟ್ ಮಾಡೋದು ಹೇಳ್ತೀನಿ ನಾನು ನಿಮಗೆ. ನೆಕ್ಸ್ಟ್ ಕಾನ್ಫಿಗರೇಷನ್ಸ್ ಮಾಡ್ತಾ ಹೋದಾಗ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಅವಾಗ ಹೇಳ್ತೀನಿ. ಓಕೆ. ಸೊ ಅದಕ್ಕೆ ನೀವು ಫಿಯರಿ ಅಪ್ಲಿಕೇಶನ್ ವರ್ಕ್ ಆಗ್ತಾ ಇದೆಯಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಸೊ ಫಿಯರಿ ಅಪ್ಲಿಕೇಶನ್ಸ್ ಏನ್ ಮಾಡಬೇಕು, ಸೊ ನೀವು ಸೊ ಇಲ್ಲಿ ಹೋಗ್ಬಿಟ್ಟು ನೋಡಿ, FBZP ಹೋಗ್ಬಿಟ್ಟು ಇಲ್ಲಿ ಡೈರೆಕ್ಟ್ ನೀವು ಹೋಗ್ಬೋದು, ಹೌಸ್ ಬ್ಯಾಂಕ್ ಅಕೌಂಟ್ಸ್ಗೆ ಹೋಗ್ಬೋದು. ಹೌಸ್ ಬ್ಯಾಂಕ್ ಅಕೌಂಟ್ಸ್ಗೆ ಹೋಗ್ಬಿಟ್ಟು ಸೊ ಇಲ್ಲಿ ನೀವು ಸೊ ಕ್ರಿಯೇಟ್ ಕೊಟ್ರೆ ಹೌಸ್ ಬ್ಯಾಂಕ್ ಅಕೌಂಟ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಹೌಸ್ ಬ್ಯಾಂಕ್ಸ್ ಅಂಡರ್ ಅಲ್ಲಿ. ಓಕೆ. ನಾನು ಏನು ಮಾಡಿಲ್ಲ, ಸೊ ಹೋದ್ರೆ ಅಲ್ಲಿ ಆಪ್ಷನ್ ಬರುತ್ತೆ ನಿಮಗೆ. ಓಕೆ. ಸೊ ಇಲ್ಲ ಅಂದ್ರೆ ನೀವು ಸೊ /n/FLP, ಓಕೆ, /n/FLP ಒಂದು /n/UI2/FLP ಇದು ಟಿಕೋಡ್. ಓಕೆ. ಸೊ ಈ ಟಿಕೋಡ್ಗೆ ಎಂಟರ್ ಕೊಟ್ರೆ, ಸಾರಿ FLP ಎಂಟರ್. ಸೊ ಈ ಟಿಕೋಡ್ಗೆ ಎಂಟರ್ ಕೊಟ್ರೆ ನಿಮಗೆ ಸೊ ಡೈರೆಕ್ಟ್ ಆಗಿ ಒಂದು ಸರ್ವರ್ ಅಲ್ಲಿ ಓಪನ್ ಆಗುತ್ತೆ. ಓಕೆ. ಸೊ ಲಿಂಕ್, ಸೊ ಈ ಲಿಂಕ್ ಅಲ್ಲಿ ನೀವು ಓಪನ್ ಮಾಡಬೇಕು. ಸೊ ಈ ಲಿಂಕ್ ಅಲ್ಲಿ ಓಪನ್ ಮಾಡಿದ್ರೆ ಮಾತ್ರನೇ ನಿಮಗೆ ಫಿಯರಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಕೆ. ಸೊ ಇವಾಗ ಕನೆಕ್ಷನ್ ಇಸ್ ನಾಟ್ ಪ್ರೈವೇಟ್ ಅಂತ ಬರ್ತಿದೆ, ನಮಗೆ ಎರರ್ ಬರ್ತಿದೆ. ವೈ? ಬಿಕಾಸ್ ಇದು ಕ್ರೋಮ್ ಅಲ್ಲಿ ಓಪನ್ ಆಗ್ತಾ ಇದೆ. ಸೊ ಮೈಕ್ರೋಸಾಫ್ಟ್ ಅಲ್ಲಿ ಓಪನ್ ಆದ್ರೆ ನಿಮಗೆ ಇನ್ಬಿಲ್ಟ್ ಸಾಫ್ಟ್ವೇರ್ಸ್ ಅಲ್ಲೆಲ್ಲ ಇರುತ್ತಲ್ಲ, ಸೊ ಹಂಗಾಗಿ ಓಪನ್ ಆಗುತ್ತೆ. ಸೊ ಇವಾಗ ಸೊ ನಮಗೆ ಕ್ರೋಮ್ ಅಲ್ಲಿ ಓಪನ್ ಆಗ್ತಾ ಇದೆ. ಸೊ ಇವಾಗ ಈ ತರ ಇದ್ದಾಗ ನೀವೇನಾದ್ರೂ ಇದನ್ನ ಓಪನ್ ಮಾಡಬೇಕು ಅಂದ್ರೆ ಸೊ ಹೋಸ್ಟ್ ಅಡ್ರೆಸ್ ನ ಓಪನ್ ಮಾಡಬೇಕು, ಹೋಸ್ಟ್ ಅಡ್ರೆಸ್ ನ ಮೇಂಟೈನ್ ಮಾಡಬೇಕು ಸಿಸ್ಟಮ್ ಅಲ್ಲಿ. ಸೊ ಹೋಸ್ಟ್ ಅಡ್ರೆಸ್ ನ ಮೇಂಟೈನ್ ಮಾಡಿದ್ರೆ ಮಾತ್ರನೇ ಇದು ವರ್ಕ್ ಆಗುತ್ತೆ. ಸೊ ಯಾವ ತರ ಮೇಂಟೈನ್ ಮಾಡಬೇಕು ಹೋಸ್ಟ್ ಅಡ್ರೆಸ್ ಅಂತ ಒಂದು ವಿಡಿಯೋ ಇದೆ, ಐ ಮೀನ್ ನಾನೇ ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡೋ ವಿಡಿಯೋ. ಸೊ ಅದೇ ವಿಡಿಯೋನ ನಿಮಗೆ ಅಪ್ಲೋಡ್ ಕೂಡ ಮಾಡಿರ್ತೀನಿ. ಓಕೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನೀವು ಹೋಸ್ಟ್ ಅಡ್ರೆಸ್ ಮೇಂಟೈನ್ ಮಾಡ್ತಾ ಹೋಗ್ಬೋದು. ಓಕೆ. ಸೊ
ಇದಕ್ಕೆ ಟಿ ಕೋಡ್ ಬಂದ್ಬಿಟ್ಟು ಸೊ ECC ಆದರೆ ಸೊ FI 12. ಸೊ 12. ಸೊ ಇಲ್ಲಿ ಹೋಗ್ಬೋದು FI 12 ಸೆಂಟರ್. ಸೊ ನೋಡಿ ಹೌಸ್ ಬ್ಯಾಂಕ್ ಸೇಮ್ ಪೇಜಸ್ಗೆ ಹೋಗುತ್ತೆ. ಬಟ್ ಅಗೈನ್ ನೀವು ಕ್ರಿಯೇಟ್ ಮಾಡಕ್ ಹೋದಾಗ ಅಗೈನ್ ಇದೇ ಟಿ ಕೋಡ್ಗೆ ಹೋಗುತ್ತೆ, ಯಾವ ವರ್ಷನಾದ್ರೂ ಕೂಡ. ಓಕೆ, ಸೊ ECC ಮಾತ್ರ FI 12 ಅಲ್ಲೇ ಡೈರೆಕ್ಟ್ ಕ್ರಿಯೇಟ್ ಮಾಡ್ಬೋದು. ಬಟ್ S4 ಅನ್ನೋದಲ್ಲಿ ಸೊ ನೀವು ಇಲ್ಲಿ FI 12 ಹೋದ್ರೂ ಆಟೋಮೆಟಿಕಲಿ ಅದು ಇದೇ ಟಿ ಕೋಡ್ಗೆ ಕರ್ಕೊಂಡ್ಬರುತ್ತೆ. ಸೊ UY2/FLP. ಸೊ ಈ ಟಿ ಕೋಡ್ ನೀವು ನೆನ್ಪಿಟ್ಕೋಬೇಕು ಅಂತ ಏನಿಲ್ಲ, ಸೊ ಆಟೋಮೆಟಿಕಲ್ಲಿ ಹೋದ್ರೆ ನಿಮಗೆ ಬರುತ್ತೆ. ಬಟ್ ನೀವು ಸ್ಟಿಲ್ ಒಂದ್ಸಲ ಪ್ರಾಕ್ಟೀಸ್ ಮಾಡುವಾಗ ನೋಡ್ಕೊ. ಓಕೆನಾ? ಸೊ ಇವಾಗ ಫಿಯರಿ ಲಾಂಚ್ ಪ್ಯಾಡ್ ಆಕ್ಸೆಸ್ ಮಾಡೋದಕ್ಕೆ ಹೋಸ್ಟ್ ಎಂಟ್ರೀಸ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದೆ. ಸೊ ಹೋಸ್ಟ್ ಎಂಟ್ರೀಸ್ ಮೇಂಟೈನ್ ಮಾಡೋದು ಯಾವ ಥರ, ಏನಕ್ಕೆ ಮೇಂಟೈನ್ ಮಾಡ್ತೀವಿ ಹೋಸ್ಟ್ ಎಂಟ್ರೀಸ್ ಅಂದರೆ, ಸೊ ನೀವು ಇವಾಗ ಫಾರ್ ಎಕ್ಸಾಂಪಲ್ ಇವಾಗ MSTC ಸಾರಿ ಸೊ ರನ್ಗೆ ಹೋಗಿ, ಸೊ ಡ್ರೈವರ್ಸ್ಗೆ ಹೋಗಿ, ಸೊ ಇಲ್ಲಿ ನೀವು ಹೋಸ್ಟ್ ಎಂಟ್ರೀಸ್ ಸೊ ನಮ್ಮದ್ರಲ್ಲಿ ತುಂಬ ಡ್ರೈವ್ಸ್ ಇದೆ, ಬೇರೆ ಬೇರೆ ಡಿಫ್ರೆಂಟ್. ಓಕೆ, ಸೊ ನಿಮಗೆ ಸಿಗುತ್ತೆ ಓಪನ್ ಮಾಡಿದ್ರೆ. ಓಕೆ ಓಕೆ, ಇಲ್ಲಿ ನೋಡಿ ETCಗೆ ಹೋಗಿ ಹೋಸ್ಟ್ ಎಂಟ್ರೀಸ್. ಸೊ ಹೋಸ್ಟ್ ಎಂಟ್ರೀಸ್ ಅಲ್ಲಿ ಮೇಂಟೈನ್ ಮಾಡಬೇಕು. ಸೊ ನೋಟ್ ಪ್ಯಾಡಲ್ಲಿ ಓಪನ್ ಮಾಡ್ಕೋಬೇಕಿದು. ಸೊ ಇದನ್ನ ನಾವು ಇಲ್ಲಿ ಮೇಂಟೈನ್ ಮಾಡ್ತೀವಿ. ನೋಡಿ ಇವಾಗ ನೋಡ್ಬೋದು, ಈ ಯೂಸರ್ಸ್ಗೆ ಆಲ್ರೆಡಿ ಹೋಸ್ಟ್ ಎಂಟ್ರೀಸ್ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ನಂದು ಯಾವುದು ಸರ್ವರು, ಸೊ ನನ್ನ ಸರ್ವರ್ ಬಂದ್ಬಿಟ್ಟು 989. ಸೊ 989 ಇದೆ. ಬಟ್ ಸೊ ವೆನ್ ಇಟ್ ಓಪನ್ ಇನ್ ಫ್ಯೂರಿ ನನಗೆ ಓಪನ್ ಆಗ್ತಾ ಇಲ್ಲ, ರೈಟ್? ಸೊ ಏನು ಮಾಡಬೇಕು ಇವಾಗ? ಸೊ ಅಗೈನ್ ಐ ವಿಲ್ ಓಪನ್ ದಿಸ್ ಟ್ರೀ ಕೋಡ್, ಎಂಟರ್. ಸೊ ಒಂದ್ಸಲ ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಈ ಸರ್ವರ್ ಇದೆಯಲ್ಲ, ಸೊ ಇದು ಹೋಸ್ಟ್ ಎಂಟ್ರೀಸ್ ಅಲ್ಲಿ ಕರೆಕ್ಟ್ ಆಗಿರ್ಬೇಕು. ಸೊ S4H 2023.scpdemo.com. ಓಕೆ, ಸರ್ ಕರೆಕ್ಟ್ ಆಗಿದೆ. ಓಕೆ, ಸೊ ನನಗಿದು ಸೊ ಓಪನ್ ಆಗುತ್ತೆ. ಬಟ್ ಎಲ್ಲಿ ಓಪನ್ ಆಗುತ್ತೆ ಅಂದರೆ ಮೈಕ್ರೋಸಾಫ್ಟಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಓಪನ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನಾನು ಇದನ್ನ ನಾವು ಮೈಕ್ರೋಸಾಫ್ಟಲ್ಲಿ ಕೂಡ ಓಪನ್ ಮಾಡ್ಬೋದು. ಸೊ ಯು ಕ್ಯಾನ್ ಕಾಪಿ ದಿಸ್ ಟು ಮೈಕ್ರೋಸಾಫ್ಟ್ ವಿಂಡೋಸ್ ಅಡ್ವಾನ್ಸ್ಡ್. ನೋಡಿ ಇಲ್ಲಿ ಕಂಟಿನ್ಯೂ ಕೊಡಬೇಕು. ಸೊ ಕಂಟಿನ್ಯೂ ಕೊಟ್ಟರೆ ಓಪನ್ ಆಗುತ್ತೆ. ಸೊ ನಿಮ್ಗೆ ಇದೇ ಥರ ನಿಮ್ಗೆ ಓಪನ್ ಆಗುತ್ತೆ. ನೋಡಿ ಲಾಗಿನ್ ಐಡಿ ಪಾಸ್ವರ್ಡ್. ಓಕೆ, ಅದು ಓಪನ್ ಆಗಬೇಕು ಅಂದ್ರೆ ಈ ಹೋಸ್ಟ್ ಎಂಟ್ರೀಸ್ ಮೇಂಟೈನ್ ಮಾಡಿರಲೇಬೇಕು. ಓಕೆ, ಸೊ ದಟ್ ನೀವು ಕೂಡ ಸೊ ಇದೇ ಥರ ಹೋಸ್ಟ್ ಎಂಟ್ರೀಸ್ನ ಮೇಂಟೈನ್ ಮಾಡ್ಕೊಳ್ಳಿ. ಇದು ರೆಕಾರ್ಡಿಂಗ್ ಸೆಷನ್ ಇರುತ್ತೆ, ನಿಮ್ಗೆ ಇದು ಕೊಡ್ತೀನಿ ನಾನು. ಸೊ ಇಲ್ಲ ಅಂದ್ರೆ ನಿಮಗೆ ಆಲ್ರೆಡಿ ಒಂದು ರೆಕಾರ್ಡೆಡ್ ವಿಡಿಯೋ ಇದೆ, ಅದಕ್ಕೆ ಕೂಡ ಅಪ್ಲೋಡ್ ಮಾಡ್ತೀನಿ. ಅದು ನೋಡ್ಕೊಂಡು ಕೂಡ ನೀವು ಹೋಸ್ಟ್ ಎಂಟ್ರೀಸ್ನ ಮೇಂಟೈನ್ ಮಾಡಿ. ಓಕೆ ಓಕೆ, ಸೊ ನಾಳೆ ಕ್ಲಾಸಲ್ಲಿ ನಿಮಗೆ ಹೋಸ್ಟ್ ಎಂಟ್ರೀಸ್ ಮೇಂಟೈನ್ ಮಾಡಿ ಸೊ ಅದು ಮಾಡ್ಕೊಂಡು ಬನ್ನಿ. ಸೊ ಅದೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಾದರೂ ಇಶ್ಯೂಸ್ ಇದ್ರೆ ನಾನು ಹೇಳ್ಕೊಡ್ತೀನಿ. ಓಕೆ, ಯಾವ ಥರ ಮೇಂಟೈನ್ ಮಾಡಬೇಕು ಅಂತ. ಸೊ ಇದು ಕಾನ್ಫಿಗರೇಷನ್ಸ್ ಎಲ್ಲ ನಾನು ನಿಮಗೆ ನಾಳೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್. ಸೊ ನಾಳೆ ಕ್ಲಾಸಲ್ಲಿ ಕಾನ್ಫಿಗರೇಷನ್ಸ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ, ನಾಳೆ ಸಾಟರ್ಡೆ ಅಲ್ವಾ, ಲೈಕ್ ಮಂಡೇ, ಸೊ ಮಂಡೇ ಕನೆಕ್ಟ್ ಆಗ್ತೀವಲ್ವಾ, ಮಂಡೇ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಸೊ ನಾನು ನಿಮಗೆ ಆಟೋಮೆಟಿಕ್ ಪೇಮೆಂಟ್ ಪ್ರೋಗ್ರಾಮ್ದು ಒಂದು ರನ್ ಮಾಡ್ತೀನಿ. ಮೇ ಬಿ ಇಟ್ ವಿಲ್ ಟೇಕ್ 1 ಕ್ಲಾಸ್, ಸೊ ಇಫ್ ನಾಟ್ 2 ಕ್ಲಾಸ್ ತಗೊಳುತ್ತೆ ಅಷ್ಟೇ. ಸೊ ಇದಾದ ತಕ್ಷಣ ಅಸೆಟ್ ಅಕೌಂಟಿಂಗ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ನೀಟಾಗಿ. ಓಕೆ, ಸೊ ಏನಾದ್ರು ಡೌಟ್ಸ್ ಇದ್ರೆ ವಿಲ್ ಡಿಸ್ಕಸ್ ಆನ್ ಮಂಡೇ. ಓಕೆ, ಸೊ ಥ್ಯಾಂಕ್ ಯು.